ಎಲ್ಲರನ್ನ ಆತ್ಮೀಯವಾಗಿ ಆದರಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿಯ ಪ್ರಾಂತ್ಯ ಅಧ್ಯಕ್ಷ ಹಾಗೂ ವಲಯ ಅಧ್ಯಕ್ಷರ ಭೇಟಿ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಪ್ರಥಮತವಾಗಿ ಗಣ್ಯರನ್ನ ವೇದಿಕೆಗೆ ಆಹ್ವಾನಿಸುವಂತಹ ಕಾರ್ಯಕ್ರಮ. ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ ಇದರ ಅಧ್ಯಕ್ಷರಾಗಿರುವಂತಹ ಲಯನ್ ಮಂಜುನಾಥ್ ಆಳ್ವ, ಸೆಕ್ರೆಟರಿ ಆಗಿರುವಂತಹ ಲಯನ್ ರವೀಂದ್ರ ರೈ ಕಲ್ಲಿಮಾರು, ಟ್ರೆಷರರ್ ಆಗಿರುವಂತಹ ಲಯನ್ ಆದರ್ಶ್ ಶೆಟ್ಟಿ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗಿದ್ರೆ ಪ್ರಾಂತೀಯ ಅಧ್ಯಕ್ಷರಾಗಿರುವಂತಹ ಲಯನ್ ಯೂಜಿನ್ ಲೋಬೋ ನಿಮ್ಮನ್ನು ಕೂಡ ಆತ್ಮೀಯವಾಗಿ ಆದರಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ, ಹಾಗೆ ವಲಯ ಅಧ್ಯಕ್ಷರಾಗಿರುವಂತಹ ಲಯನ್ ಸಂದೇಶ್ ಶೆಟ್ಟಿ, ಲಯನ್ ರಾಧಾಕೃಷ್ಣ ರೈ ಅವರು ಇವರನ್ನು ಗಣ್ಯರನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ತಮ್ಮಲ್ಲಿ ಆತ್ಮೀಯವಾಗಿ ಆದರಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವಲಯ ಅಧ್ಯಕ್ಷರಾಗಿರುವಂತಹ ಲಯನ್ ಸಂದೇಶ್ ಶೆಟ್ಟಿ ಹಾಗೂ ಪ್ರಾಂತೀಯ ಅಧ್ಯಕ್ಷರಾಗಿರುವಂತಹ ಲಯನ್ ಯೂಜಿನ್ ಲೋಬೋ ಇವರುಗಳನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ರಾಗಿರುವಂತಹ ಯೋಗೀಶ್ ಆಳ್ವ ಅಗರಿ ನಿಮ್ಮನ್ನು ಕೂಡ, ಅಧ್ಯಕ್ಷರಾಗಿರುವಂತಹ ಲಯನ್ ವಸಂತ್ ಕುಮಾರ್ ಶೆಟ್ಟಿ ನಿಮ್ಮನ್ನು ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಅಮ್ಟೂರು ಕ್ಲಬ್ನ ಅಧ್ಯಕ್ಷರಾಗಿರುವಂತಹ ಲಯನ್ ಎಡ್ವಿನ್ ನರನೋ, ವೇದಿಕೆಯ ಮುಂಭಾಗದಲ್ಲಿ ಸೇರಿರುವಂತಹ ಎಲ್ಲ ನಮ್ಮ ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ ಪ್ರಮುಖವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇದೀಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋದು. ಗಜಾನನ ಪದ್ಮಾರ್ಕಂ ಗಜಾನನಂ ಅಗರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ ಏಕದಂತಂ ಉಪಾಸ್ಮಹೇ ಮುಕ್ತ ವಿದ್ರುಮಹೇ ಮನೀಲಂ ಧವಳಚ್ಛಾಯೇ ಮೂಕೈ ತ್ರಿಕ್ಷಣೈರಯುಕ್ತಂ ಇಂದು ನಿಬದ್ಧರತ್ನ ಮುಕುಟಂ ತತ್ವಾರ್ಥ ವರ್ಣಾತ್ಮಿಕಂ ತತ್ವಾರ್ಥ ವರ್ಣಾತ್ಮಿಕಂ ಗಾಯತ್ರಿಂ ವರದಾ ಭಯಂ ಅಂಕುಶಕಷಾ ಶುಭ್ರಂ ಕಪಾಲಂ ಗುಣಂ ಶಂಖಂ ಚಕ್ರಂ ಅತಾರವಿಂದಯುಗಲಂ ಅಸೈರ್ ವಹಂತಿಂ ಭಜೆ ಅಸೈರ್ ವಹಂತಿಂ ಭಜೆ. ಕಾರ್ಯಕ್ರಮವನ್ನು ಸುಸ್ಥಿತಿಗೆ ತರಬೇಕಾಗಿ ಅಧ್ಯಕ್ಷರಲ್ಲಿ ವಿನಂತಿ. ಫ್ಲಾಗ್ ಸಲ್ಯೂಟೇಷನ್, ಧ್ವಜ ವಂದನೆ ಡಾಕ್ಟರ್ ರಮೇಶ್ ಶೆಟ್ಟಿ ಅವರಿಂದ. We salute our national flag and pledge our allegiance to the same. Its honor and its glory depend upon the zeal and assiduity with each one of us will shoulder his responsibilities of a good citizen. Its history, written in letters of gold, inspires us to put in good work for the fair name of our country. We declare our unflinching loyalty to our national flag and
maintain that its course shall be our course, and that each individual amongst us shall make genuine efforts to add to his luster and proudly aloft in the committee of nations. Thank you. ಇರುವಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನು ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತಿಸೋದಕ್ಕೆ ಲಯನ್ ಮಂಜುನಾಥ ಆಳ್ವ, ಅಧ್ಯಕ್ಷರು ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್. ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ ಆರ್ಸ್ ವಿಸಿಟ್ ಮತ್ತು ಝೋನ್ ಸೋಷಲ್ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಆರ್ ಸಿ ಯೂಜಿನ್ ಲೋಬೋ ಇವರನ್ನು ನಮ್ಮ ಲಯನ್ಸ್ ಕ್ಲಬ್ನ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ಝೋನ್ ಸೋಷಲ್ ನಮ್ಮ ವಲಯ ಅಧ್ಯಕ್ಷರಾದಂಥ ಸಂದೇಶ್ ಶೆಟ್ಟಿ ಇವರನ್ನು ಕೂಡ ನಮ್ಮ ಕ್ಲಬ್ಬಿನ ಪರವಾಗಿ ಹಾಗೆ ನಿಮ್ಮೆಲ್ಲ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ಇನ್ನೊಬ್ಬರು ಸಾಲೆತ್ತೂರು ಕೊಲ್ನಾಡು ಸಾಲೆತ್ತೂರು ಅಧ್ಯಕ್ಷರಾದ ಯೋಗೀಶ್ ಶಾಲ ಇವರನ್ನು ಕೂಡ ನಮ್ಮ ಲಯನ್ಸ್ ಕ್ಲಬ್ಬಿನ ಪರವಾಗಿ ಸ್ವಾಗತಿಸಿದ್ದೇನೆ. ನಮ್ಮ ಕ್ಲಬ್ಬಿನ ಸೆಕ್ರೆಟರಿಯಾದಂಥ ರವೀಂದ್ರ ರೈಕಿ ಇವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ಇನ್ನೊಬ್ಬರು ನಮ್ಮ ಟ್ರೆಜರರಾದ ಆದರ್ಶ್ ಶೆಟ್ಟಿ ಇವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ. ಇನ್ನೊಬ್ಬರು ಲಯನ್ ಗೋವರ್ಧನ್ ಶೆಟ್ಟಿ ಚೀಫ್ ಕೋಆರ್ಡಿನೇಟರ್ ಇವರನ್ನು ಕೂಡ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಪಿ ಡಿ ಜಿ ಅವರಿದ್ದಾರೆ ದೇವದಾಸ್ ಭಂಡಾರಿ ಇವರನ್ನು ಕೂಡ ಸ್ವಾಗತಿಸಿದ್ದೇನೆ. ಇನ್ನೊಬ್ಬರು ನಮ್ಮ ಇವೆಂಟ್ ಕೋಆರ್ಡಿನೇಟರ್ ರಾಧಾಕೃಷ್ಣ ರೈ ಇವರನ್ನು ಕೂಡ ಸ್ವಾಗತಿಸಿದ್ದೇನೆ. ಅದೇ ರೀತಿ ಇಲ್ಲಿ ನೆರೆದಿರುವಂಥ ಎಲ್ಲ ಲಯನ್ಸ್ ಬಾಂಧವರಿಗೆ ಕೂಡ ಸ್ವಾಗತಿಸಿದ್ದೇನೆ. ಹಾಗೆ ಮಾಧ್ಯಮದವರಿಗೆ ಕೂಡ ಸ್ವಾಗತಿಸಿದ್ದೇನೆ. ಅಧ್ಯಕ್ಷರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಎರಡು 2024-25 ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ ನಡೆದು ಬಂದ ದಾರಿಯ ವರದಿಯನ್ನು ಇದೀಗ ನಮ್ಮ ಮುಂದೆ ಇಡಲಿಕ್ಕಿದ್ದಾರೆ ನಮ್ಮ ಕಾರ್ಯದರ್ಶಿಯಾಗಿರುವಂತಹ ಲಯನ್ ರವೀಂದ್ರ ರೈ ಕಲ್ಲಿಮಾರು. ಸಮಾರಂಭದ ಅಧ್ಯಕ್ಷರೇ, ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗಿರುವಂಥ ಪ್ರಾಂತೀಯ ಅಧ್ಯಕ್ಷರಾದಂಥ ಯೂಜಿನ್ ಲೋಬರ್ ಅವರೇ, ವಲಯಾಧ್ಯಕ್ಷರಾದಂಥ ಲಯನ್ ಸಂದೇಶ್ ಶೆಟ್ಟಿ ಅವರೇ, ಕೊಲ್ನಾಡು ಸಾಲೆತ್ತೂರು ಕ್ಲಬ್ಬಿನ ಅಧ್ಯಕ್ಷರಾದಂತಹ ಯೋಗೀಶ್ ಆಳ್ವಾರೆ, ನಮ್ಮ ಕ್ಲಬ್ಬಿನ ಅಧ್ಯಕ್ಷರು ಈ ಸಮಾರಂಭದ ಸಭಾಧ್ಯಕ್ಷರಾಗಿರತಕ್ಕಂತಹ ಮಂಜುನಾಥ ಆಳ್ವರೆ, ಹಾಗೂ ನಮ್ಮ ಕೋಶಾಧಿಕಾರಿಗಳಾಗಿರ್ತಕ್ಕಂಥ ಆದರ್ಶ್ ಶೆಟ್ಟಿಯವರೇ, ಗೋವರ್ಧನ್ ಶೆಟ್ಟಿಯವರೇ, ಹಾಗೂ ಪಿ ಡಿ ಜಿಯವರೇ, ಹಾಗೂ ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಲಯನ್ಸ್ ಬಾಂಧವರೇ, ದಿನಾಂಕ 24/7/2024 ನಮ್ಮ ಕ್ಲಬ್ಬಿನ ಪದಗ್ರಹಣ ಸಮಾರಂಭವನ್ನು ಜಿಲ್ಲಾ ಉಪರಾಜ್ಯಪಾಲರಾದ ಲಯನ್ ಅರವಿಂದ ಶೆಣೆಯವರು ಅತ್ಯಂತ ಶಿಸ್ತುಬದ್ಧವಾಗಿ ನಡೆಸಿಕೊಟ್ಟಿರುತ್ತಾರೆ. ಸುಮಾರು 200ಕ್ಕೂ ಹೆಚ್ಚು ಲಯನ್ಸ್ ಬಾಂಧವರು ಭಾಗವಹಿಸಿ ಕಾರ್ಯಕ್ರಮಕ್ಕೊಂದು ಮೆರುಗು ನೀಡಿದರು. 4 ಮಂದಿ ಹೊಸ ಸದಸ್ಯರನ್ನು ಕ್ಲಬ್ಬಿಗೆ ಸೇರ್ಪಡೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಕೊಣಾಜೆ ನಿವಾಸಿ ಶೋಭಾ ಎಂಬವರಿಗೆ ಮನೆ ನಿವೇಶನಕ್ಕಾಗಿ 25,000 ರೂಪಾಯಿಗಳ ಧನ ಸಹಾಯವನ್ನು ಒದಗಿಸಿಕೊಡಲಾಯಿತು. ಇದಕ್ಕಾಗಿ ಸಹಕರಿಸಿದಂಥ ಲಯನ್ ಮಂಜುನಾಥ್ ಆಳ್ವ, ಲಯನ್ ಪ್ರಸಾದ್ ರೈಗಳವರಿಗೆ ಧನ್ಯವಾದಗಳು. ಪ್ರತಿ ತಿಂಗಳು ಕ್ಲಬ್ಬಿನ ಮಾಸಿಕ ಸಭೆ ಮತ್ತು ನಿರ್ದೇಶಕರುಗಳ ಸಭೆಯನ್ನು ಕ್ರಮಬದ್ಧವಾಗಿ ನಡೆಸಿಕೊಂಡು ಬರಲಾಗುತ್ತಿದೆ. ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ರಚಿಸಿ ನಿರ್ಣಯಗಳನ್ನು ಕೈಗೊಂಡ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ. 2024 ಆಗಸ್ಟ್ ತಿಂಗಳಲ್ಲಿ ಮೂಳೂರು ಹಿರಿಯ ಪ್ರಾಥಮಿಕ ಶಾಲೆಗೆ ಲಯನ್ ರಮೇಶ್ ಸೇಣವ ಮತ್ತು ಲಯನ್ ರಾಧಾಕೃಷ್ಣ ರೈಗಳ ಸಹಕಾರದೊಂದಿಗೆ ಶಾಲೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಮತ್ತು ಪುಸ್ತಕಗಳನ್ನು ವಿತರಿಸಲಾಗಿದೆ. ಶ್ರೀಮಾತಾ ಲಕ್ಷ್ಮಣಿ ಸೇವಾಶ್ರಮ ಮೇರೆ ಮಜಲು ಇಲ್ಲಿಗೆ ಲಯನ್ ವಿಜಯಲಕ್ಷ್ಮಿ ರಘುರಾಮ್ ಕಾಜವರ ಸಹಕಾರದೊಂದಿಗೆ 16,000 ರೂಪಾಯಿಗಳ ವೆಚ್ಚದಲ್ಲಿ ಫ್ಯಾನ್ ಸೌಲಭ್ಯಗಳನ್ನು ಒದಗಿಸಿಕೊಡಲಾಗಿದೆ. ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿ ದೇಶಕ್ಕೆ ಗೌರವವನ್ನು ಸಲ್ಲಿಸುವ ಕೆಲಸ ಮಾಡಿದ್ದಲ್ಲದೆ ಪರಿಸರದ ಉಳಿವಿಗಾಗಿ ಗಿಡಗಳನ್ನು ನೆಡೆಸಲಾಗಿದೆ ಮತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ದಿನಾಂಕ 24/8/2024 ಲಯನ್ ರಮೇಶ್ ಸೇಣವ ಮತ್ತು
ಉಮಿಯ ರಾಧಾಕೃಷ್ಣ ರೈಗಳ ಸಹಕಾರದೊಂದಿಗೆ ಮುಡಿಪು ಪರಿಸರದಲ್ಲಿ ಕೊಳವೆ ಬಾವಿ ನಿರ್ಮಿಸಿ ಜಲ ಮರುಪೂರಣ ಘಟಕವನ್ನು 44,821 ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಿ ಆ ಭಾಗದ ಜನರ ಮೆಚ್ಚುಗೆಗೆ ಪಾತ್ರರಾಗಿರುವುದು ಗಮನಾರ್ಹವಾಗಿದೆ. 2024 ಸೆಪ್ಟೆಂಬರ್ ತಿಂಗಳಲ್ಲಿ ಶಿಕ್ಷಕರ ದಿನವನ್ನು ಆಚರಿಸಿ ಶಿಕ್ಷಕರಿಗೆ ಗೌರವ ಸಲ್ಲಿಸುವ ಕೆಲಸವನ್ನು ನಡೆಸಲಾಗಿದೆ. ದೇರಳಕಟ್ಟೆ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ನಯನಾರವರನ್ನು ಸನ್ಮಾನಿಸಿ ಗೌರವಿಸಲಾಗಿದೆ. ಕೊಣಾಜೆಯಲ್ಲಿ ಲಯನ್ಸ್ ವತಿಯಿಂದ ನಿರ್ಮಿಸಲಾಗಿದ್ದ ಹಿಂದೂ ರುದ್ರಭೂಮಿಯ ದುರಸ್ತಿ ಕಾರ್ಯವು ಈಗಿನ ಸಮಿತಿಯವರೊಂದಿಗೆ ಸೇರಿಕೊಂಡು ಮಂಗಳಗಂಗೋತ್ರಿ ಲಯನ್ಸ್ ಕ್ಲಬ್ ನಡೆಸಿಕೊಟ್ಟಿದೆ. ಲಯನ್ ಪ್ರಸಾದ್ ರೈ ಮತ್ತು ರವೀಂದ್ರ ರೈ ಇದರೊಂದಿಗೆ ಸಹಕರಿಸಿದ್ದಾರೆ. ಲಯನ್ ದೇವದಾಸ್ ಭಂಡಾರಿಯವರು ಕುರ್ನಾಡು ಹಿಂದೂ ರುದ್ರಭೂಮಿಯ ದುರಸ್ತಿ ಕಾರ್ಯ ಮಾಡಿದ್ದಲ್ಲದೆ ಮುಡಿಪು ಸ್ಪೋರ್ಟ್ಸ್ ಕ್ಲಬ್ಬಿಗೆ ಆರ್ಥಿಕ ಸಹಕಾರವನ್ನು ನೀಡಿರುತ್ತಾರೆ. ದೇವಸ್ಥಾನಗಳಿಗೆ ಅನ್ನದಾನಕ್ಕಾಗಿ ಸಹಕರಿಸಿದ್ದಾರೆ. 2024 ಅಕ್ಟೋಬರ್ ತಿಂಗಳಲ್ಲಿ ಕುತ್ತಾರು ಬಾಲ ಸಂರಕ್ಷಣಾ ಕೇಂದ್ರದಲ್ಲಿ ಗಾಂಧಿ ಜಯಂತಿಯನ್ನು ಆಚರಿಸಲಾಗಿದೆ. ಈ ಸಂದರ್ಭದಲ್ಲಿ ಆಶ್ರಮದ ಮಕ್ಕಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿದ್ದು ಮಾತ್ರವಲ್ಲ, 5,000 ರೂಪಾಯಿಗಳ ಆರ್ಥಿಕ ನೆರವು ನೀಡಲಾಗಿದೆ. ಲಯನ್ ಡಾಕ್ಟರ್ ವಿಜಯಕುಮಾರ್, ಡಾಕ್ಟರ್ ಮಾಧವಿ ದಂಪತಿಗಳು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ದೇರಳಕಟ್ಟೆಯ ಕಣಚೂರು ವಿದ್ಯಾಸಂಸ್ಥೆಯಲ್ಲಿ SSLC ಮತ್ತು PUCಯ ನಂತರ ಇರುವ ವಿವಿಧ ಕೋರ್ಸುಗಳ ಮತ್ತು ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡಲಾಗಿದೆ. 2024 ನವೆಂಬರ್ ತಿಂಗಳಲ್ಲಿ ಉಳ್ಳಾಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದೊಂದಿಗೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ನವೆಂಬರ್ 16ನೇ ದಿನಾಂಕದಂದು ಏನೆಪೋಯ ಹೋಮಿಯೋಪತಿ ವೈದ್ಯಕೀಯ ಕಾಲೇಜು ಮತ್ತು ಜನಸೇವಾ ಟ್ರಸ್ಟ್ ಮುಡಿಪು ಇದರ ಸಹಯೋಗದೊಂದಿಗೆ ಮುಡಿಪು ಪರಿಸರದಲ್ಲಿ ಉಚಿತ ವೈದ್ಯಕೀಯ ತಪಾಸಣೆ ಮತ್ತು ಉಚಿತ ಔಷಧಿಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಕ್ರಮಬದ್ಧವಾಗಿ ನಡೆಸಿಕೊಡಲಾಗಿದೆ. ಉಳ್ಳಾಲ ತಾಲೂಕಿನ ಸದ್ಭಾವನಾ ವೇದಿಕೆಯ ಸಹಭಾಗಿತ್ವದಲ್ಲಿ ಮುಡಿಪು ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಾದಕ ದ್ರವ್ಯಗಳ ಸೇವನೆಯಿಂದ ಆಗಬಹುದಾದಂಥ ದುಷ್ಪರಿಣಾಮಗಳ ಬಗ್ಗೆ ಕಾರ್ಯಾಗಾರವನ್ನು ಲಯನ್ಸ್ ಸಹಕಾರದೊಂದಿಗೆ ನಡೆಸಲಾಗಿದೆ. 2024 ಡಿಸೆಂಬರ್ ತಿಂಗಳಲ್ಲಿ ಮಂಗಳೂರು ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ಮತ್ತು ಕೊಣಾಜೆ ಗ್ರಾಮ ಸಮಿತಿಯ ಸಹಭಾಗಿತ್ವದಲ್ಲಿ ರೈತರಿಗೆ ಕೃಷಿ ಮಾಹಿತಿ ನೀಡುವ ಕಾರ್ಯಕ್ರಮ ಐಸಿರಿ ಕಲ್ಲಿಮಾರಿನಲ್ಲಿ ನಡೆಸಲಾಗಿದೆ. 60 ಮಂದಿ ರೈತರು ಇದರ ಪ್ರಯೋಜನವನ್ನು ಪಡೆದಿರುತ್ತಾರೆ. ಡಿಸೆಂಬರ್ 27ನೇ ದಿನಾಂಕದಂದು ಮಂಗಳೂರು ವಿಶ್ವವಿದ್ಯಾನಿಲಯದ ಸಹಭಾಗಿತ್ವದಲ್ಲಿ ವಿಶ್ವವಿದ್ಯಾನಿಲಯದ ಸಂಕೀರ್ಣದಲ್ಲಿ ಬೃಹತ್ ರಕ್ತದಾನ ಶಿಬಿರ ಮತ್ತು ಮಾಹಿತಿ ಕಾರ್ಯಕ್ರಮ ನಡೆಸಲು ಸಿದ್ಧತೆ ಮಾಡಲಾಗಿದೆ. ಕ್ಲಬ್ಬಿನ ಸದಸ್ಯರಾದ ಲಯನ್ ವಿಜೇಶ್ ನಾಯ್ಕರವರು ಮೂಳೂರು ಸರಕಾರಿ ಶಾಲೆ ಮತ್ತು ಮುದುಂಗಾರುಕಟ್ಟೆ ಸರಕಾರಿ ಶಾಲೆಗಳಿಗೆ ಓರ್ವ ಅಧ್ಯಾಪಕರನ್ನು ತಾನೇ ಸಂಬಳ ಕೊಟ್ಟು ನೇಮಿಸಿಕೊಂಡಿರುತ್ತಾರೆ. ಪರಪ್ಪು ಸರಕಾರಿ ಶಾಲೆಯ ಕಟ್ಟಡಕ್ಕೆ 50,000 ರೂಪಾಯಿ ಧನ ಸಹಾಯ ನೀಡಿರುತ್ತಾರೆ. ಶಾಲೆಗೆ ಕ್ರೀಡಾ ಸಲಕರಣೆಗಾಗಿ 25,000ವನ್ನು ಕೊಟ್ಟಿರುತ್ತಾರೆ. ಈ ರೀತಿಯಲ್ಲಿ ಡಾಕ್ಟರ್ ರಮೇಶ್ ಶೆಟ್ಟಿ, ಡಾಕ್ಟರ್ CK ಕಿಶೋರು, ರಾಜೇಶ್ ಶೆಟ್ಟಿ ಪಜೀರ್ಗುತ್ತು, ಶ್ರೀನಾಥ್ ಕೊಂಡೆ, ಭಗವಾನ್ ದಾಸ್ ಕಾಜವ, ಹರಿಶ್ಚಂದ್ರ ಶೆಟ್ಟಿ, ರವಿರಾಜ್ ಶೆಟ್ಟಿ, ಅಶೋಕ್ ರೈ ಬರ್ಕೆ, ಅಶೋಕ್ ರೈ ಮಡ್ಯಾರ್, ಶೀನ ಶೆಟ್ಟಿ, ಜಿತೇಂದ್ರ ಶೆಟ್ಟಿ ತಲಪಾಡಿಗುತ್ತು, ರಾಜೇಶ್ ಶೆಟ್ಟಿ ಮುಡಿಪು, ಆದರ್ಶ್ ಶೆಟ್ಟಿ ಮುಂತಾದವರು ನಮ್ಮ ಕ್ಲಬ್ಬಿನ ಸದಸ್ಯರುಗಳು ಬೇರೆ ಬೇರೆ ರೂಪದಲ್ಲಿ ಆರ್ಥಿಕ ಸಹಕಾರ ನೀಡುತ್ತಿರುವುದು ಗಮನಾರ್ಹವಾಗಿದೆ. ಈ ರೀತಿಯಲ್ಲಿ ನನ್ನ ಅನುಭವದ ಪ್ರಕಾರ ಕ್ಲಬ್ಬಿನ ಪ್ರತಿಯೋರ್ವ ಸದಸ್ಯನೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವುದು ಮಾತ್ರವಲ್ಲ, ಆರ್ಥಿಕ ಸಹಕಾರ ನೀಡುತ್ತಿರುವುದು ಮಂಗಳಗಂಗೋತ್ರಿ ಕ್ಲಬ್ಬಿನ ವಿಶೇಷತೆಗಳಲ್ಲಿ ಒಂದಾಗಿದೆ. ಅಲ್ಲದೆ ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾದಂಥ ಮಂಜುನಾಥ ಆಳ್ವರು ಮದುವೆಗೋಸ್ಕರ ಒಂದು 10,000 ರೂಪಾಯಿಗಳನ್ನು ನೀಡಿದ್ದಾರೆ. ಮಾತ್ರ ಅಲ್ಲದೆ ಕ್ಯಾನ್ಸರ್ ಪೇಷಂಟ್ ಒಬ್ಬರಿಗೆ 10,000 ರೂಪಾಯಿಗಳನ್ನು ಕೂಡ ಇತ್ತೀಚೆಗೆ ಅವರು ನೀಡಿದ್ದಾರೆ. ಆ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಕ್ಲಬ್ಬಿನ ಸದಸ್ಯರುಗಳು, ಅದೇ ರೀತಿಯಲ್ಲಿ ನಮ್ಮ ಮಂಗಳಗಂಗೋತ್ರಿ ಲಯನ್ಸ್ ಕ್ಲಬ್ಬು ಈ ಸಾಮಾಜಿಕವಾದಂಥ ಸೇವಾ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕ್ರಿಯಾತ್ಮಕವಾಗಿದೆ ಎನ್ನುವಂಥ ವಿಚಾರವನ್ನು ಇಂದು ಹೇಳಲಿಕ್ಕೆ ನನಗೆ ತುಂಬ ಅಭಿಮಾನ ಆಗ್ತಾ ಉಂಟು, ಬಹಳ ಖುಷಿ ಆಗ್ತಾ ಉಂಟು. ಆದರೆ ಈ ಪಾಯಿಂಟ್ಸಿಗೆ ಹೋಗುವಾಗ ನಾವು ಬಹಳ ಹಿಂದೆ ಇದ್ದೇವೆ. ಯಾಕೆಂದರೆ ಪಾಯಿಂಟ್ಸ್ ನಮಗೆ ಅಗತ್ಯವೂ ಇಲ್ಲ. ಅದೇ ರೀತಿಯಲ್ಲಿ ನಾವು ಏನನ್ನಾದರೂ ಈ ಸಮಾಜಕ್ಕೆ ಏನು ಮಾಡಬೇಕು,
ಕೊಡಬೇಕು ಎನ್ನುವಂಥ ಉದ್ದೇಶದಿಂದ ಲಯನ್ಸ್ ಕ್ಲಬ್ಬು ಕ್ರಿಯಾತ್ಮಕವಾಗಿ ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ ಕ್ರಿಯಾತ್ಮಕವಾಗಿ ಕೆಲಸ ಮಾಡುತ್ತಾ ಇದೆ ಅಂತ ಇದೀಗ ನಾವು ನಮ್ಮ ರೀಜನ್ ಪ್ರಾಂತೀಯ ಅಧ್ಯಕ್ಷರಿದ್ದಾರೆ, ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ವಲಯದ ಅಧ್ಯಕ್ಷರು ಕೂಡ ಇದ್ದಾರೆ. ನಮ್ಮ ಮಂಗಳ ಗಂಗೋತ್ರಿ ಕ್ಲಬ್ನಲ್ಲಿ ಬಹಳಷ್ಟು ಮಂದಿ, ಈಗ ಶ್ರೀನಾಥ್ ಕೊಂಡೆ ಇರ್ಬೋದು, ರಾಧಾಕೃಷ್ಣರು ಇರ್ಬೋದು, ಅದೇ ರೀತಿಯಲ್ಲಿ ಪ್ರಸಾದ್ ರೈಗಳು ಇರ್ಬೋದು, ಎಲ್ಲರೂ ಕೂಡ ಅವರೆಲ್ಲ ಪ್ರಾಂತೀಯ ಅಧ್ಯಕ್ಷರುಗಳಾಗಿ ನಮ್ಮ ಈ ಒಂದು ಜಿಲ್ಲೆಯಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದಂಥ ಬಹಳಷ್ಟು ಇಲ್ಲಿ ನಮ್ಮ ರಾಜ್ಯಪಾಲರು ಕೂಡ ಇಲ್ಲಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಸುಕಲತಾ ಭಂಡಾರಿಯವರು, ವಿಜಯಲಕ್ಷ್ಮಿ ಅವರು, ಅದೇ ರೀತಿ ಮೈನಾ ಕೊಂಡೆಯವರು ಎಲ್ಲ ಬಹಳಷ್ಟು ಕ್ಯಾಬಿನೆಟ್ನಲ್ಲಿ ಇದ್ದುಕೊಂಡು ಕೆಲಸ ಮಾಡಿದಂತಹ ಒಂದು ಒಳ್ಳೆಯ ಒಂದು ಅನುಭವ ಇರತಕ್ಕಂಥ ಒಂದು ಕ್ಲಬ್ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಉಂಟು. ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ನೆನಪಿಸುತ್ತಾ ಈ ಒಂದು ವರದಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ಗಣ್ಯರೆಲ್ಲರೂ ಸೇರಿಕೊಂಡು ತಮ್ಮ ದಿವ್ಯ ಹಸ್ತದಿಂದ ದೀಪವನ್ನು ಬೆಳಗಿಸಬೇಕು, ಕಾರ್ಯಕ್ರಮ ಒಳಿತಾಗಲಿ ಅನ್ನುವಂತಹ ಇಚ್ಛಿಸುವಂತಹ ನಮ್ಮ ಗಣ್ಯರು ಇವತ್ತಿನ ಪ್ರಾಂತೀಯ ಅಧ್ಯಕ್ಷರಾಗಿರುವಂತಹ ಲಯನ್ ಯೂಜಿನ್ ಲೋಬೋ ತಾವು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ತಮ್ಮ ಪರಿಚಯವನ್ನು ನಮ್ಮ ಮುಂದೆ ಇಡಲಿಕ್ಕಿದ್ದಾರೆ ಲಯನ್ ಸುಕಲತಾ ಭಂಡಾರಿ ಹಾಗೂ ವೇದಿಕೆಯ ಮೇಲಿರುವ ಹಾಗೂ ಮುಂದಿರುವ ಎಲ್ಲ ಗಣ್ಯರೇ. ಲಯನ್ ಯೂಜಿನ್ ಲೋಬೋ PMJF ರವರ ಪರಿಚಯ. ಬಂಟ್ವಾಳ ತಾಲೂಕಿನ ಕೊಯ್ಲಾ ಗ್ರಾಮದ ಮುಲಿಯ ಅನ್ನಲ್ಕೆಯಲ್ಲಿ ಬೆರಾಲ್ಟ್ ಮತ್ತು ಎವೆಲಿನ್ ಲೋಬೋ ದಂಪತಿಗಳ ಮಗನಾಗಿ ಜನಿಸಿದ ತಾವು ಶ್ರೀಮತಿ ಕ್ಲಾಡಿಯಾರವರನ್ನು ಧರ್ಮಪತ್ನಿಯಾಗಿ ಸ್ವೀಕರಿಸಿ ಇಬ್ಬರು ಗಂಡು ಮಕ್ಕಳನ್ನು ಪಡೆದ ಸದ್ಗೃಹಸ್ಥರು. ದೊಡ್ಡ ಮಗ ಯತೇನ್ ಕ್ರಿಸ್ ಚಾರಿಟೆಡ್ ಅಕೌಂಟೆಂಟ್ ಆಗಿ ಬೆಂಗಳೂರಿನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಮತ್ತೋರ್ವ ಮಗ ಎಲೋಷಿಯಸ್ ಕಾಲೇಜಿನಲ್ಲಿ MBA ಪದವೀಧರರಾಗಿ ಬೆಂಗಳೂರಿನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಶ್ರೀಯುತರು ಮಂಗಳೂರಿನ ಮಿಲಾಗ್ರಿಸ್ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಪಡೆದು ಬಂಟ್ವಾಳದ SVS ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣ, ಗುಜರಾತ್ ವಿಶ್ವವಿದ್ಯಾನಿಲಯಕ್ಕೆ ಸೇರಿದ ಅಹಮದಾಬಾದ್ ಕಾಲೇಜಿನಲ್ಲಿ BCom ಪದವಿ ಪಡೆದವರು. ಅನಂತರ ಮಂಗಳೂರಿನಲ್ಲಿ ಅಕೌಂಟೆನ್ಸಿಯನ್ನು ಮುಗಿಸಿ ಮುಂಬಯಿಯಲ್ಲಿ ಕೆಲಸ ನಿರ್ವಹಿಸಿ ಸೌದಿ ಅರೇಬಿಯಾದಲ್ಲಿ ಫೈನಾನ್ಸ್ ಮ್ಯಾನೇಜರ್ ಆಗಿ 18 ವರ್ಷಗಳ ಕಾಲ ಕೆಲಸ ನಿರ್ವಹಿಸಿರುತ್ತಾರೆ. ಅನಂತರ ಇವರು ಇನ್ಶೂರೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಲ್ಲಿ AIII ಪದವಿಯನ್ನು ಪಡೆದ ಓರ್ವ ಪ್ರತಿಭಾನ್ವಿತರು. ಇದೀಗ ಮಂಗಳೂರಿನ ಪಂಪುವೆಲ್ಲಿನ ಹತ್ತಿರ ಕಪಿತಾನಿಯೋದಲ್ಲಿ ತನ್ನ ಜೀವನವನ್ನು ನಡೆಸುತ್ತಿದ್ದಾರೆ. ವಿವಿಧ ಸಂಘ ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸಿ ಅನುಭವ ಇರುವ ಇವರು ಬಂಟ್ವಾಳ ಸಹಕಾರಿ ಸಂಘ ಇದರ ನಿರ್ದೇಶಕರು ಕೂಡ ಆಗಿರುತ್ತಾರೆ. 2019ರಲ್ಲಿ ಲಯನ್ ಸೇವಾ ಸಂಸ್ಥೆಯನ್ನು ಸೇರಿಕೊಂಡ ಇವರು ತನ್ನ ನಿರಂತರವಾದ ಸೇವಾ ಚಟುವಟಿಕೆಗಳೊಂದಿಗೆ ಲೊರೆಟೊ ಅಗ್ರಹಾರ್ ಕ್ಲಬ್ಬಿನ ಕೋಶಾಧಿಕಾರಿಯಾಗಿ, ಕಾರ್ಯದರ್ಶಿಯಾಗಿ, ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು. ಜಿಲ್ಲೆಯ ವಿವಿಧ ಹುದ್ದೆಗಳನ್ನು ಅಲಂಕರಿಸಿಕೊಂಡ ಇವರು ಇದೀಗ ಪ್ರಾಂತೀಯ ಮೂರರ ಪ್ರಾಂತ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಮ್ಮ ಪ್ರಾಂತ್ಯಾಧ್ಯಕ್ಷರಾದ ಇವರೇ ನಮ್ಮ ಯೂಜಿನ್ ಲೋಬೋ PMJF ರವರು. ಕೇಳಿರುವಂತಹ ಎಲ್ಲ ಗಣ್ಯರು ಸೇರಿಕೊಂಡು ನಮ್ಮ ಪ್ರೀತಿಯ, ನಮ್ಮ ನಲ್ಮೆಯ ನೆಚ್ಚಿನ ಯೂಜಿನ್ ಲೋಬೋರವರನ್ನು ಆತ್ಮೀಯಪೂರ್ವಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ.
ಸನ್ಮಾನವಂದನೀಯ ನುಡಿ ಲಯನ್ ಯೂಜಿನ್ ಲೋಬೋ ಇವರಿಂದ. ಮಾನ್ಯ ಅಧ್ಯಕ್ಷರೇ, ಮಂಜುನಾಥ್ ತಾಳೂರವರೇ, ಸೆಕ್ರೆಟರಿ ರವೀಂದ್ರ ರೈ, ಟ್ರೆಜರರ್ ಆದರ್ಶ್ ಅವರೇ, ವೇದಿಕೆಯ ಮುಂದೆ ಇರುವ PDG ದೇವದಾಸ್ ಭಂಡಾರಿ ಅವರೇ, ಕ್ಯಾಬಿನೆಟ್ ಮೆಂಬರ್ ಗೋವರ್ಧನ್ ಶೆಟ್ಟಿಯವರೇ, ಮತ್ತು ವೇದಿಕೆಯ ಮೇಲೆ ಇರುವ ಸಂದೇಶ್ ಶೆಟ್ಟಿಯವರೇ, ಮತ್ತು ಕೊಲ್ನಾಡಿನ ಅಧ್ಯಕ್ಷರೇ, ಮತ್ತು ವೇದಿಕೆಯ ಮುಂದೆ ಇರುವ ಎಲ್ಲ ಕ್ಯಾಬಿನೆಟ್ ಮೆಂಬರ್ಸ್, ಸದಸ್ಯರು, ಅತಿಥಿಗಳೇ, ಎಲ್ಲ ಗಣ್ಯರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಸ್ವಲ್ಪ ವಿಶೇಷ, ಯಾಕೆಂದರೆ ನಮ್ಮ ಪ್ರಾಂತ್ಯದಲ್ಲಿ 10 ಕ್ಲಬ್ ಇದ್ದರೂ ಸಹ ಅದರಲ್ಲಿ ಸೀನಿಯರ್ ಕ್ಲಬ್ ಇರೋದು 2. ಒಂದು ಬಂಟ್ವಾಳ 54 ವರ್ಷದ್ದು, ಆದರೆ ಇದೊಂದು 38 ವರ್ಷ. ಇಷ್ಟೊಂದು ಸೀನಿಯರ್ ಕ್ಲಬ್ಬಿನವರಿಗೆ ಇಂಥ ಒಂದು ಜೂನಿಯರ್ ಪ್ರಾಂತೀಯ ಅಧ್ಯಕ್ಷರು ಎಂತ ಮಾತಾಡೋದು ನನಗೆ ಗೊತ್ತಾಗೋದಿಲ್ಲ. ಯಾಕೆಂದರೆ ನಾನು ಲಯನ್ಸ್ಗೆ ಸೇರಿ 5 ವರ್ಷ ಆಯಿತು. ನನ್ನನ್ನು ಸ್ವಲ್ಪ ಪರಿಚಯ ಮಾಡಿದವರ ನಮ್ಮ ಮೇಡಮ್ ಸ್ವಲ್ಪ ಚಿಕ್ಕವಾದರೂ ಚೊಕ್ಕವಾಗಿ ಕೊಟ್ಟದಕ್ಕೆ ನಿಮಗೆ ನಮಸ್ಕಾರಗಳು, ಶುಭ ಹಾರೈಸ್ತೇನೆ. ಹಾಗೆ ನಮ್ಮ ಸೆಕ್ರೆಟರಿ ಅವರು ಇಷ್ಟೊಂದು ಆ್ಯಕ್ಟಿವಿಟೀಸ್, ಸರ್ವಿಸ್ ಆ್ಯಕ್ಟಿವಿಟಿ ಹೇಳುವಾಗ ಒಂದು 6 ತಿಂಗಳಲ್ಲಿ ಇಷ್ಟೊಂದು ಕೆಲಸ, ಸೇವೆ, ಕಾರ್ಯಕ್ರಮ ನೀವು ಮಾಡಿದಿರಿ ಕೇಳುವಾಗ ನನಗೆ ಶಾಕ್ ಆಗ್ತದೆ. ಯಾಕೆಂದರೆ ಇಷ್ಟೊಂದು ಕೆಲಸ ನೀವು, ಇಷ್ಟೊಂದು ಸೀನಿಯರ್ ಮೆಂಬರ್ಸ್ ಆಗಿ ಇಷ್ಟೊಂದು ಕೆಲಸ ನೀವು ಮಾಡ್ತೀರಿ, ಇಷ್ಟೊಂದು ಸೇವಾ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀರಿ. ನಿಮ್ಮನ್ನೆಲ್ಲರಿಗೂ ನಾನು ಶುಭ ಹಾರೈಸ್ತೇನೆ. ಹಾಗೆ ಮುಂದಕ್ಕೂ ಸಹ ನೀವು ಮಾಡುವ ಎಲ್ಲ ಸೇವಾ ಕಾರ್ಯಕ್ರಮಗಳು ಇನ್ನೂ ಜಾಸ್ತಿಯಾಗಿ ಮಾಡಲಿಕ್ಕೆ ನಾನು ಹೇಳಿ ಶುಭ ಹಾರೈಸ್ತೇನೆ. ಸ್ಪೆಷಲಿ ಈ ಸೇವಾ ಕಾರ್ಯಕ್ರಮಗಳಲ್ಲಿ ನನಗೆ ಅವರು ಹೇಳಿದ್ದು ತುಂಬ ಚೆನ್ನಾಗಿದ್ದು. ಎಷ್ಟೋ ಜನಕ್ಕೆ ಅನ್ನ ಇಲ್ಲ, ನೀವು ಅನ್ನ ಕೊಟ್ಟಿದ್ದೀರಿ. ಎಷ್ಟೋ ರೈತರಿಗೆ ಕೃಷಿ ಮಾಡಲಿಕ್ಕೆ ನೀವು ಯಾರೂ ಬರೋದಿಲ್ಲ, ನೀವು ರೈತರಿಗೆ ನೀವು ಸಹಾಯ ಮಾಡಿದ್ದೀರಿ. ಅದಕ್ಕಿಂತ ಹೆಚ್ಚು ಈ ಕಾಲದಲ್ಲಿ ನಮ್ಮ ಊರಲ್ಲಿ ನೀರೇ ಇಲ್ಲದ ಜಾಗಗಳು ಎಷ್ಟೋ ಇವೆ. ನೀವೊಂದು ಬೋರ್ವೆಲ್ ಹಾಕಿ 45,000 ರೂಪಾಯಿ ಖರ್ಚು ಮಾಡಿ ಒಂದು ನೀರು ಕೊಟ್ಟು ಅದಂಥ ಪುಣ್ಯ ಕೆಲಸ ಯಾವುದುಂಟು ನೀವೇ ಹೇಳಿ. ಅದಕ್ಕೆ ಹೇಳಿದ್ದು ನಾವು ಲಯನ್ಸ್ ಅಂದರೆ ಎಂಥದ್ದು, ವಿ ಆರ್ ಲಯನ್ಸ್ ಟು ಡೂ ದ ಸರ್ವಿಸ್ ಇನ್ ಅವರ್ ಸೊಸೈಟಿ. ನಾವು ಬೇರೆ ಎಲ್ಲಿ ಹೋಗಿ ಮಾಡೋದು ಏನು ಬೇಡ, ನಮ್ಮ ಸಮಾಜದಲ್ಲಿ ನಮ್ಮ ನೆರೆಕರೆಯಲ್ಲಿ ಸ್ವಲ್ಪ ಕೆಲಸ, ಸಣ್ಣ ಸಣ್ಣ ಕೆಲಸ ಮಾಡಿದರೆ ಅದರಲ್ಲಿರುವ ಸಂತೋಷ ಬೇರೆ ಏನೂ ಇಲ್ಲ. ಅದೇ ಹೇಳಿದ್ದು, ನೀವು ಇಷ್ಟು ಮದುವೆ ಆಗಲಿಕ್ಕೆ ಸಣ್ಣ ಹಣ ನೀವು ಕೊಟ್ಟಿದ್ದೀರಿ, ಅದಕ್ಕಿಂತ ಸಂತೋಷ ಏನುಂಟು. ಶಾಲೆ ಹೋಗೋ ಮಕ್ಕಳಿಗೆ, ಕ್ಯಾನ್ಸರ್ ಪೇಷಂಟಿಗೆ ನೀವೆಲ್ಲ ಇಷ್ಟೊಂದು ಸಹಾಯಧನ ನೀವು ಮಾಡ್ತಾ ಇದ್ದೀರಿ, ಅದಕ್ಕಿಂತ ದೊಡ್ಡ ಸೇವೆ ಏನೇ ಇಲ್ಲ. ಹಾಗೆ ಹೇಳುತ್ತಾ, ನಮ್ಮ ಲಯನಿಸಮಲ್ಲಿ ಸ್ವಲ್ಪ ಜಾಸ್ತಿ, ಇನ್ನೂ ಸಹ ಜಾಸ್ತಿ ಕೆಲಸ ಆಗಬೇಕಾದ್ರೆ ನಾವು ನಮ್ಮ DGಯ ಇಂಟರ್ನ್ಯಾಷನಲ್ ಟಾರ್ಗೆಟ್ 1.5 ಮಿಲಿಯನ್ ಮೆಂಬರ್ಶಿಪ್ ನಮ್ಮ DG ಹೇಳಿದ್ದಾರೆ. ಹೇಗಾದರೂ ಮಾಡಿ ನಾವು 4,500 ಮೆಂಬರ್ ಇದ್ದದ್ದು 5,000 ಮಾಡಲೇಬೇಕು. ಒಂದು ಕ್ಲಬ್ಬಿನವರು ಮಿನಿಮಮ್ 5ರಿಂದ 10 ಮೆಂಬರ್ಶಿಪ್ ಆ್ಯಡ್ ಮಾಡಲೇಬೇಕು. ಈಗ ಅವರು ಹೇಳಿದರು 4 ಮೆಂಬರ್ ಮೊನ್ನೆ ಮಾಡಿದ್ದಾನೆ, ಹಾಗೆ ಇನ್ನೊಂದು 5-6 ಮೆಂಬರ್ಸ್ ಬರುವ DG ವಿಸಿಟದ ವರ್ಷ ಆಗುವ ಮೊದಲು ನೀವು ಇಂಟರ್ನ್ಯಾಷನಲ್ ಪೋರ್ಟಲಲ್ಲಿ ಅದನ್ನು ಎಡಿಷನ್ ಮಾಡಿದರೆ ತುಂಬ ಒಳ್ಳೆಯದಾಗ್ಬೋದು. ಹಾಗೆ ನಮ್ಮ ಡಿಸ್ಟ್ರಿಕ್ಟ್ 317D ಇನ್ ಕಾಂಪಿಟಿಷನ್ ಫಾರ್ MJF ಸಂಜಯ್ ಶೆಟ್ಟಿ 180, ಅದನಂತರ ಮೆಲ್ವಿನ್ ಅವರು 205, ಈಗ ಇವರು 240 ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. DG ಬರುವಾಗ
ಕೇಳೋದು ಇಷ್ಟೇ, ಎಷ್ಟು MGF ಕೊಡ್ತೀರಿ ನಿಮ್ಮ ಕ್ಲಬ್ಬಿನಿಂದ. ಹಾಗೆ ನೀವು ಈ ವರ್ಷ ಸಹ ಒಂದು 4-5 MGF ಕೊಡಬೇಕಾಗಿ DG ಪರವಾಗಿ ನಾನು ವಿನಂತಿಸ್ತೇನೆ. ನಿಮ್ಮದರಲ್ಲಿ 40 ಮೆಂಬರ್ಸ್ ಉಂಟಲ್ಲ, 40 ಮೆಂಬರ್ಸ್, ಹಾಗೆ 6 MGF ಇದ್ದಾರೆ. ಈಗ ಅದು 6 ಇದ್ದದ್ದು 10-12 ಆದರೆ ತುಂಬ ಸಂತೋಷ ಅವ್ರು ನಮ್ಮ DG ಅವರಿಗೆ ಮತ್ತು ರೀಜನ್ ಚೇರ್ಮ್ಯಾನಿಗೆ ಸಹ. ಹಾಗೆ ನಮ್ಮ ರೀಜನ್ ಮೀಟ್ ವರ್ಷ ನಾವು ಮಾಡ್ತಾ ಬರ್ತೇವೆ. ಈ ಸಾರಿ ನಾವು ಮಾರ್ಚ್ 9ಗೆ ಅಂತ ನಾವು ಡಿಸೈಡ್ ಮಾಡಿದ್ದೇವೆ. ನಾವು ಫಸ್ಟ್ ಮೀಟಿಂಗ್, ಪ್ರಿಪರೇಟರಿ ಮೀಟಿಂಗ್ ನಾವು ಮಾಡಿದ್ದೇವೆ. ಎಲ್ಲ ನಾವು ಸೆಟ್ಟಿಂಗ್ ಎಲ್ಲ ಮಾಡಿ ಸೂನ್ ನಾವು ಪಬ್ಲಿಷ್ ಮಾಡ್ತೇವೆ, ಯಾರು ಏನು ಮಾಡಬೇಕಂತ. ಅದು ನಾವು May 9ಗೆ ಬೆಂಜನಪದ ಸುಬ್ಬಲಕ್ಷ್ಮಿ ಆಡಿಟೋರಿಯಮಲ್ಲಿ ಜರುಗಲಿದೆ. ಮಾರ್ಚ್ 9th ಸುಬ್ಬಲಕ್ಷ್ಮಿ ಬೆಂಜನಪದವು. ಹಾಗೆ ರೀಜನ್ ಸಮ್ಮೇಳನಕ್ಕೆ ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ಅಂತ ನಾವು ಮಾಡಿದ್ದೇವೆ. ಅದರ ಸ್ಟೋರಿ ಹೀಗೆ ಇದೆ. ನಾವು ಬಂಟ್ವಾಳದಿಂದ ಸಿದ್ದಗಟ್ಟೆ, ತಾಕೋಡೆ, ಮೂಡುಬಿದಿರೆ ಹೋಗುವಾಗ ಆ ರೋಡ್ ಜಿಗ್ಜ್ಯಾಗ್ ಇಲ್ಲಿ ಸಹ ಹಾಗೆ ಸ್ವಲ್ಪ ಉಂಟು, ಅಲ್ಲಿ ಸ್ವಲ್ಪ ಜಾಸ್ತಿ ಉಂಟು. ನಮ್ಮ ರಾಯ್ ಸಿದ್ದಗಟ್ಟೆಯ ಅಧ್ಯಕ್ಷರು ಜಗದೀಶ್ ಕೊಯ್ಲ್ ಅವರು ಈ ಗಿಡಗಳನ್ನು ರಿಕ್ಷಾದಲ್ಲಿ ತಂದು ಬರುವಾಗ ಅಲ್ಲಿ ಕುತ್ಕೊಳ್ಳಿ ರಾಯಿ ಹತ್ರ ಒಂದು ಆಕ್ಸಿಡೆಂಟ್ ಆಗಿ, ರಿಕ್ಷಾ ಆಕ್ಸಿಡೆಂಟ್ ಆಗಿ ಒಂದು ತಾಯಿ ಮತ್ತು ಮಗು ತುಂಬ ಕಷ್ಟದಲ್ಲಿದ್ದರು. ಆಗ ಇವರು ಬರುವಾಗ ಅವರು ನಿಲ್ಲಿಸಿ ಅವರನ್ನು ಎಂತ ಮಾಡೋದು ಅಂತ ಗೊತ್ತಾಗಲಿಲ್ಲ. ತುಂಬ ಸೀರಿಯಸ್ ಆಕ್ಸಿಡೆಂಟ್ ಆದಿತ್ತು ಅವರು. ಮತ್ತು ಅವರು ಆಂಬುಲೆನ್ಸಿಗೆ 101ಗೆ ಕಾಲ್ ಮಾಡುವಾಗ ಒಂದು ಮಂಗಳೂರಲ್ಲಿರೋದು, ಇಲ್ಲಾಂದರೆ ಮೂಡುಬಿದಿರೆಯಲ್ಲಿರೋದು, ಎರಡೂ ಸಹ ಅವರಿಗೆ ಬರಲಿಕ್ಕೆ ಆಗದೆ ತುಂಬ ದೂರ ಉಂಟು. ಏನು ಮಾಡೋದೇನು ಗೊತ್ತಾಗದೆ ಇಲ್ಲ ಗಿಡಗಳನ್ನು ಎಲ್ಲ ಸೈಡಿಗೆ ಇಟ್ಟು ಇಬ್ಬರನ್ನು ಸಹ ಅವರು ಮೂಡುಬಿದಿರೆ ಆರೋಗ್ಯ ಕೇಂದ್ರಕ್ಕೆ ಸೇರಿಸಿದರು. ಆದಿದ್ದರಿಂದ ಅವರು ಒಂದೇ ಹೇಳೋದು, ನಮ್ಮ ಊರಲ್ಲಿ ಆಂಬುಲೆನ್ಸ್ ಒಂದಿಲ್ಲ, ಏನಾದರೂ ಕಷ್ಟ ಬಂದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಅವರು ಮುಂದೆ ಬಂದು ನಮ್ಮ ಹತ್ರ ಸಹ ಹೇಳಿದರು, ಎಂತ ಮಾಡೋದು, ತುಂಬ ಖರ್ಚುಂಟು. ಹಾಗೆ ನಾವು ಹೇಳಿದೆ, ರೀಜನ್ ಮೀಟಿಗೆ ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ಹೇಗೆ ಸಹ ಮಾಡಲಿಕ್ಕುಂಟು, ನಾವು ನಿಮಗೆ ಸಹಾಯ ಮಾಡ್ತೀನಿ. ಹಾಗೆ ಇದು ಆಲ್ರೆಡಿ ನಾವು ಫಸ್ಟ್ ಪ್ರಿಪರೇಟರಿ ಮೀಟಿಂಗ್ ಆಫ್ ಪ್ರಾಂತ್ಯ ಸಮ್ಮೇಳನ ಮೀಟಿಂಗಲ್ಲಿ ಹೇಳಿದ್ದೇವೆ. ಹಾಗೆ ನಾವು ಇದೊಂದು ಪರ್ಮನೆಂಟ್ ಪ್ರಾಜೆಕ್ಟ್ ಅಂತ ಅಂದುಕೊಂಡು ಆ ಆಂಬುಲೆನ್ಸಿಗೆ ಒಂದು 10-12 ಲಕ್ಷ ರೂಪಾಯಿಯ ಖರ್ಚುಂಟು. ನಮ್ಮಿಂದ ಎಷ್ಟಾಗ್ತದೆ ಅಷ್ಟು ಕೊಡ್ತೇವೆ ಅಂತ ನಾವು ಹೇಳಿದ್ದೇವೆ. ಹಾಗೆ ನಾನು ನಿಮ್ಮ ಹತ್ರ ಆದಷ್ಟು ಧಾರಾಳ ಮನಸ್ಸಿನಿಂದ ಆದಷ್ಟು ದೇಣಿಗೆಯನ್ನು ಕೊಡಬೇಕಂತ, ನಮ್ಮ ಈ ಪರ್ಮನೆಂಟ್ ಪ್ರಾಜೆಕ್ಟ್ ಮತ್ತು ನಮ್ಮ ಪ್ರಾಂತೀಯ ಸಮ್ಮೇಳನದ ಒಂದು ಯಶಸ್ವಿಯಾಗಿ ಮಾಡಿಕೊಡಬೇಕಂತ ನಾನು ಕಳೆಗಳಿಂದ ವಿನಂತಿಸ್ತೇನೆ. ಹಾಗೆ ನಮ್ಮ ಡಿಸ್ಟಿಕ್ ಗವರ್ನರ್ ಭಾರತಿ BM ಅವರು ಯಾವಾಗ ಹೇಳಿದ್ದು, ಮೆಂಬರ್ಶಿಪ್ ಅದರೊಟ್ಟಿಗೆ ನ್ಯೂ ಕ್ಲಬ್ಬು ಸಹ ಆಗಬೇಕು. ಹಾಗೆ ನಮ್ಮ ಜಾನ್ ಸಿರಿಲ್ ಡಿಸೋಜರ ಅವರು ಕ್ಯಾಬಿನೆಟ್ ಎಕ್ಸ್ಟೆನ್ಷನ್ ಚೇರ್ಮನ್ ಆಗಿದ್ದಾರೆ. ಅವರು ಒಂದು ಒಳ್ಳೆಯ ಕೆಲಸ ಮಾಡಿ ಅವರು 3 ಕ್ಲಬ್ಬು ಕಳೆದ 2 ವರ್ಷದಲ್ಲಿ ಮಾಡಿದ್ದಾರೆ. ಈ ವರ್ಷ ಇನ್ನೊಂದು ಕ್ಲಬ್ ನಮ್ಮ ಪ್ರಾಂತ್ಯಕ್ಕೆ ಕೊಡುವ ಅಂತ ಹೇಳಿದ್ದಾರೆ. ಹಾಗೆ ಇದೇ ಡಿಸೆಂಬರಲ್ಲಿ ಹೊಸ ಒಂದು ಕ್ಲಬ್ಬನ್ನು ಹುಟ್ಟುಹಾಕುವ ನಮ್ಮ ಯೋಚನೆ ಇದೆ. ಅದು ಲಯನ್ಸ್ ಕ್ಲಬ್ ತೊಡಂಬಿಲ ಬೆಂಜನಪದವು. ಆಲ್ರೆಡಿ ಅವರ ರಿಜಿಸ್ಟ್ರೇಷನ್ ಆಗಿದೆ, ಫೀಸ್ ಎಲ್ಲ ಕೊಟ್ಟಿದ್ದಾರೆ. ಓನ್ಲಿ ಇನ್ಸ್ಟಾಲೇಷನ್ ಡೇಟ್ ಒಂದು ಪೆಂಡಿಂಗ್ ಉಂಟು. ವೆರಿ ಸೂನ್ ವಿ ವಿಲ್ ಬಿ ಅನೌನ್ಸಿಂಗ್. ಸೊ ಅದಕ್ಕೂ ಸಹ ನೀವೊಂದು ಸಂತೋಷದೊಂದು ಆ ಒಂದು ಇನ್ಸ್ಟಾಲೇಷನಿಗೆ ಹೊಸ ಕ್ಲಬ್ಬನ್ನು ಉದ್ಘಾಟನೆ ಮಾಡಲಿಕ್ಕೆ ತಾವೆಲ್ಲರೂ ಬರಬೇಕೆಂದು ನಾನು ವಿನಂತಿಸಿದ್ದೇನೆ. ಹಾಗೆ ನೀವೊಂದು ಇಷ್ಟೊಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಬಂದಿದ್ದೀರಿ. ನೀವು ಮುಂದೆ ಸಹ
ಹಾಗೆ ಒಳ್ಳೆಯ ಕೆಲಸವನ್ನು ಕಾರ್ಯಕ್ರಮವನ್ನು ಇಟ್ಟುಕೊಂಡು ಇನ್ನೂ ಸಹ ಚೆನ್ನಾಗಿ ಮೂಡಿ ಬರಬೇಕಂತ ಹೇಳುತ್ತಾ ನಮ್ಮ ಅಧ್ಯಕ್ಷರು ಮಂಜುನಾಥ್ ಆಳ್ವರಿಗೆ ಮತ್ತು ಅವರ ಟೀಮಿಗೆ ನಾನು ಶುಭ ಹಾರೈಸ್ತೇನೆ. ಸಂದೇಶ್ ಶೆಟ್ಟಿ ಅವರಿಗೆ ನಮ್ಮ ಝೋನಲ್ ಮೀಟಿಂಗ್ ಒಳ್ಳೆ ಮಾಡಿ ಕೊಟ್ಟದಕ್ಕೆ ಅವರಿಗೂ ಸಹ ಶುಭ ಹಾರೈಸ್ತಾ ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಲಾಯನಿಸಮ್. ಸ್ವೀಕರಿಸಿ ಅಭಿನಂದನೆಯ ನುಡಿಯನ್ನು ನುಡಿದಂತಹ ನಮ್ಮ ಪ್ರೀತಿಯ ಪ್ರಾಂತೀಯ ಅಧ್ಯಕ್ಷರಾಗಿರುವಂತಹ ಲಯನ್ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಒಂದು ಸಭೆಯಲ್ಲಿ ಲಯನ್ ಜಾನ್ ಸಿರಿಲ್ ಡಿಸೋಜರ್ ಅವರು ನಮ್ಮ ಜೊತೆಗಿದ್ದು ಇನ್ನು ಮುಂದೆ ನಮ್ಮ ವಲಯ ಅಧ್ಯಕ್ಷರನ್ನ ಗೌರವಿಸುವಂತಹ ಕಾರ್ಯಕ್ರಮ. ನಮ್ಮ ವಲಯದ ಅಧ್ಯಕ್ಷರಾಗಿರುವಂತಹ ಲಯನ್ ಸಂದೇಶ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ನೀವು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ನಿಮ್ಮಲ್ಲಿ ಅಭಿಮಾನಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ. ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ ಅಭಿಮಾನಪೂರ್ವಕವಾಗಿ ತಮ್ಮನ್ನು ಗೌರವಿಸಲಿ. ಲಯನ್ಸ್ ಬಂಧುಗಳೆಲ್ಲರಿಗೂ ಗೌರವದ ನಮನಗಳು. ನಮ್ಮ ವಲಯಾಧ್ಯಕ್ಷರ ಕಿರುಪರಿಚಯ. ದಿವಂಗತ ಸೀನಾಜೆ ಸಂಜೀವ ಶೆಟ್ಟಿ ಮತ್ತು ಹೊಸಬೆಟ್ಟು ಸರಸ್ವತಿ ಶೆಟ್ಟಿಯವರ ಮಗನಾಗಿ ಜನಿಸಿದ ಇವರು ಶ್ರೀಮತಿ ಭಾರತಿ ಶೆಟ್ಟಿಯವರನ್ನು ಧರ್ಮಪತ್ನಿಯಾಗಿ ಸ್ವೀಕರಿಸಿ ಓರ್ವ ಗಂಡು ಹಾಗೂ ಓರ್ವ ಹೆಣ್ಣು ಮಗಳನ್ನು ಪಡೆದವರು. ಇವರ ಮಗ ಸಮರ್ಥ್ ಕುಮಾರ್ ಶೆಟ್ಟಿ ಬೆಂಗಳೂರಿನ ಪ್ರತಿಷ್ಠಿತ RV ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಸ್ಯಾಮ್ಸಂಗ್ ಕಂಪನಿಗೆ ಉತ್ಕೃಷ್ಟ ಶ್ರೇಣಿಯಲ್ಲಿ ಆಯ್ಕೆಯಾಗಿ ಆ ಕಂಪನಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಮಗಳು ಸಮೃದ್ಧಿ ಶೆಟ್ಟಿ ವಿಟ್ಲ JC ಸ್ಕೂಲಿನಲ್ಲಿ ವಿದ್ಯಾಭ್ಯಾಸ ನಡೆಸುತ್ತಿದ್ದಾರೆ. ಶ್ರೀಯುತರು ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ BS ಪದವಿ ಪಡೆದು ಮುಂಬೈ ಯುನೈಟೆಡ್ ರಬ್ಬರ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ನಿರ್ವಹಿಸಿ ಡೆಲ್ಲಿ, ಕಲ್ಕತ್ತಾ, ಚಂಡೀಗಢ, ಹೈದರಾಬಾದ್, ಚೆನ್ನೈ, ಕೊಚ್ಚಿ ಮುಂತಾದ ಪ್ರದೇಶಗಳಲ್ಲಿ ಕೆಲಸ ನಿರ್ವಹಿಸಿದವರು. ಬೆಂಗಳೂರಿನಲ್ಲಿ ತನ್ನದೇ ಆದ ಸ್ಮಾರ್ಟ್ ರಬ್ಬರ್ ಇಂಡಸ್ಟ್ರೀಸ್ ಎಂಬ ಕಂಪನಿಯನ್ನು ತೆರೆದು ಇಂದು ಅನೇಕ ಜನರಿಗೆ ಉದ್ಯೋಗ ನೀಡುತ್ತಿರುವ ಓರ್ವ ಪ್ರತಿಭಾವಂತರು. ಓರ್ವ ಸಾಮಾಜಿಕ ಸೇವಾ ಕಾರ್ಯಕರ್ತರಾಗಿರುವ ಇವರು ಒಂದು ರಾಷ್ಟ್ರೀಯ ಪಕ್ಷದ ವಲಯಾಧ್ಯಕ್ಷರಾಗಿ, ಪಂಚಾಯತ್ ಸದಸ್ಯರಾಗಿ, ವಿಟ್ಲ ಪಡ್ನೂರು ಸಹಕಾರಿ ಸಂಘದ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿರುವವರು. ವಿವಿಧ ಧಾರ್ಮಿಕ ಸಂಘಟನೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡ ಇವರು ದೈವಸ್ಥಾನ ಹಾಗೂ ದೇವಸ್ಥಾನಗಳ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ ಅನುಭವ ಇವರದ್ದಾಗಿದೆ. ಲಯನ್ಸ್ ಸೇವಾ ಸಂಸ್ಥೆಯ ಓರ್ವ ಸಕ್ರಿಯ ಸದಸ್ಯನಾಗಿ ದುಡಿಯುತ್ತಾ ಬಂದಿರುವ ಇವರು ವಿಟ್ಲ ಸಿಟಿ ಲಯನ್ಸ್ ಕ್ಲಬ್ಬಿನ ಸ್ಥಾಪಕ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಆ ಕ್ಲಬ್ಬನ್ನು ಜಿಲ್ಲೆಯ ಅತ್ಯುನ್ನತ ಕ್ಲಬ್ಬನ್ನಾಗಿ ಪರಿಣಮಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಈ ರೀತಿಯಲ್ಲಿ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಮುಂದಾಳು ಆಗಿ ಇದೀಗ ಲಯನ್ಸ್ನ ವಲಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾ ಜನಪ್ರಿಯರಾಗಿರುವ ನಮ್ಮೆಲ್ಲರ ಅಭಿಮಾನದ ವ್ಯಕ್ತಿ ಶ್ರೀ ಬಿ ಸಂದೇಶ್ ಶೆಟ್ಟಿ ಬಿಕ್ನಾಜೆ. ಲಯನ್ ವಿಜಯಲಕ್ಷ್ಮಿ ಪ್ರಸಾದ್ ರೈ ಕಲ್ಲಿಮಾರಿ ಇವರಿಗೆ ಹೆಮ್ಮೆಯ ಲಯನ್ ಸಂದೇಶ್ ಶೆಟ್ಟಿ ವಲಯಾಧ್ಯಕ್ಷರು ಇವರನ್ನು ಅಭಿಮಾನಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಗೌರವಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸನ್ಮಾನವನ್ನು ಸ್ವೀಕರಿಸಿದಂತಹ ನಮ್ಮ ವಲಯಾಧ್ಯಕ್ಷರಾಗಿರುವಂತಹ ಲಯನ್ ಸಂದೇಶ್ ಶೆಟ್ಟಿ ಅವರಿಂದ ಅಭಿನಂದನೀಯ ನುಡಿ. ಲಯನ್ಸ್ ಕ್ಲಬ್ಬು ಮಂಗಳ ಗಂಗೋತ್ರಿ ಈ ಒಂದು ಸಂಸ್ಥೆಯಿಂದ ಇವತ್ತು ಸುಂದರ ಸಂಧ್ಯೆಯ ಈ ವೇದಿಕೆಯಲ್ಲಿ ನಡೆಯುತ್ತಿರುವಂಥ ವಲಯಾಧ್ಯಕ್ಷರ ಹಾಗೂ ಪ್ರಾಂತೀಯ ಅಧ್ಯಕ್ಷರ ಭೇಟಿಯ ಈ ಒಂದು ಸುಸಂದರ್ಭ, ವೇದಿಕೆಯಲ್ಲಿರುವಂಥ ಯೂಜನ್ ಲೋಬ್ ಅವರೇ ಹಾಗೂ ಮಂಗಳ ಗಂಗೋತ್ರಿ ಕ್ಲಬ್ಬಿನ ಅಧ್ಯಕ್ಷರಾದಂಥ ಮಂಜುನಾಥ ಆಳು ಅವರೇ,
ಕೊಲ್ನಾಡು ಸಾಲೆತ್ತೂರು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದ ಯೋಗೀಶ್ ಆಳು ಅವರೇ, ಹಾಗೂ ಈ ಒಂದು ಕ್ಲಬ್ಬಿನ ಸೆಕ್ರೆಟರಿ ಹಾಗೂ ಟ್ರೆಸರರ್ ಅವರೇ, ಈ ಒಂದು ಕ್ಲಬ್ಬಿನ ಈ ಒಂದು ಸುಂದರ ಸಂಜೆಯ ವೇದಿಕೆಯ ಮುಂಭಾಗದಲ್ಲಿ ಆಸೀನಾಗಿರುವಂಥ ಮಾಜಿ ಗವರ್ನರ್ ಆದಂಥ ದೇವದಾಸ್ ಭಂಡಾರಿ ಅವರೇ, ಅವರ ನೇತೃತ್ವದಲ್ಲಿ ಈ ಒಂದು ಮಂಗಳ ಗಂಗೋತ್ರಿ ಕ್ಲಬ್ಬು ಒಂದು ಗವರ್ನರನ್ನು ಕೊಟ್ಟಂಥ ಕ್ಲಬ್ಬು. ಆ ಕ್ಲಬ್ಬು ಇದೀಗ ಹಲವಾರು ವರ್ಷಗಳಿಂದ ಹಲವಾರು ಸಾಮಾಜಿಕ ಕೆಲಸಗಳನ್ನು ಮಾಡುತ್ತಾ ಒಳ್ಳೆಯ ರೀತಿಯಲ್ಲಿ ಬೆಳೆಯುತ್ತಾ ಬರುತ್ತಿರುವಂಥ ಈ ಒಂದು ಲಯನ್ಸ್ ಕ್ಲಬ್ಬು ಮಂಗಳ ಗಂಗೋತ್ರಿ. ಈ ಕ್ಲಬ್ಬಿನ ಅನೇಕ ಈ ವರ್ಷ ಮಾಡಿದಂಥ ಕೆಲಸವನ್ನು ರವೀಂದ್ರ ಸರ್ ಅವರು ಬಹಳಷ್ಟು ಅಚ್ಚುಕಟ್ಟಾಗಿ ಓದಿದರು. ನಿಜವಾಗಿ ಇಷ್ಟೆಲ್ಲ ಕ್ಲಬ್ಬಿನ ಸರ್ವಿಸ್ ಆ್ಯಕ್ಟಿವಿಟಿ ಅಂದರೆ ಸಮಾಜ ಸೇವೆ ಕೆಲಸ ಮಾಡಿದ್ದು ನಮ್ಮ ಡಿಸ್ಟ್ರಿಕ್ಸಿಗೆ ಗೊತ್ತಿಲ್ಲದಿರಬಹುದು ಅಥವಾ ನಮ್ಮ ಇಂಟರ್ನ್ಯಾಷನಲ್ಗೆ ಗೊತ್ತಿರಬಹುದು. ಆದರೆ ನಮ್ಮ ಈ ಒಂದು ಪ್ರಾಂತ್ಯದಲ್ಲಿ ಈ ಒಂದು ಮಂಗಳ ಗಂಗೋತ್ರಿ ಅಂತ ಅಥವಾ ಕೋನಾಜೆಯ ಈ ಒಂದು ಪ್ರಾಂತ್ಯದಲ್ಲಿ ಈ ಒಂದು ಕ್ಲಬ್ಬಿಗೆ ಬಹಳಷ್ಟು ಲಯನ್ಸ್ ಕ್ಲಬ್ಬಿನ ಹೆಸರು ಖಂಡಿತವಾಗಿಯೂ ಇದೆ. ನಾವೊಂದು ಮಾತಾಡ್ತೇನೆ, ಎರಡು ಅಂದರೆ ಈಗೆಲ್ಲ ಕೆಲಸ ಎಲ್ಲ ನಡೀತಿರೋಂತಂದರೆ CCTV ಅಂಡರಲ್ಲಿ, ರೋಡಲ್ಲಿ ಹೋಗುವಾಗಲೂ CCTV, ನಾವು ಯಾವುದೇ ಕೆಲಸ ಮಾಡ್ತಿರೋಗ್ಲೂ ಕ್ಲಬ್ಬಿನಲ್ಲಿ ಅಥವಾ ಒಂದು ಕಂಪನಿಯಲ್ಲಿ ಅಥವಾ ಎಲ್ಲ ರೀತಿಯಲ್ಲೂ ಎಲ್ಲಿ ನೋಡಿದರೂ ಈಗ ಒಂದು CCTVಯನ್ನು ಅಳವಡಿಸಿರ್ತಾರೆ. ಯಾಕಂದರೆ CCTV ಅಂಡರಲ್ಲಿ ಕೆಲಸ ಮಾಡಿದ್ರೆ ಏನಾದರೂ ಏನು ತಪ್ಪು ವ್ಯತ್ಯಾಸ ಆದರೂ ಗೊತ್ತಾಗ್ತದಂತೇನು. ಆದರೆ ಮೇಲೊಬ್ಬ CCTV ಇದ್ದಾನೆ, ಅದನ್ನು ಎಲ್ಲರೂ ಮರ್ತಿದ್ದಾರೆ. ದೇವರೆಂಬ CCTV ಖಂಡಿತವಾಗಿಯೂ ಎಲ್ಲ ಜಾಗದಲ್ಲಿ ಇದ್ದಾನೆ. ಆ ನಿಟ್ಟಿನಲ್ಲಿ ಮಂಗಳ ಗಂಗೋತ್ರಿ ಅವರು ಮಾಡಿದಂಥ ಒಳ್ಳೆಯ ಕೆಲಸ ಯಾವುದೇ ಕ್ಲಬ್ಬಿಗೂ ಗೊತ್ತಾಗದಿದ್ದರೂ ನಮ್ಮ ಸಮಾಜದಲ್ಲಿ ಬಡವರಿಗೆ ಅಥವಾ ಸಮಾಜದಲ್ಲಿ ದೀನದಲಿತರಿಗೆ ಅಥವಾ ಸಮಾಜದಲ್ಲಿ ಯಾರಿಗೆ ಬೇಕು ಸರಿಯಾದ ಒಂದು ಫಲಾನುಭವಿಗೆ ಆ ಒಂದು ಸೇವೆ ಮುಟ್ಟಿದಾಗ ಆ ಕ್ಲಬ್ಬಿನ ಸಾರ್ಥಕತೆ, ಆ ಕ್ಲಬ್ಬಿನ ಅಧ್ಯಕ್ಷರ ಸಾರ್ಥಕತೆ, ಅವರ ಮನಸ್ಸಿಗಾಗುವ ಆ ಕ್ಲಬ್ಬಿನ ಸದಸ್ಯರಿಗಾಗುವಂಥ ಒಂದು ಸಂತೋಷ ಖಂಡಿತವಾಗಿಯೂ ಆ ದೇವರು ಅದಕ್ಕೆ ಒಳ್ಳೆಯದನ್ನು ಮಾಡ್ತಾನೆ. ಸಮಾಜದಲ್ಲಿ ನಾನು ಹಲವಾರು ಕಡೆಯಲ್ಲಿ ಮಾತಾಡುವಾಗ ಹೇಳುತ್ತೇನೆ, ನಮ್ಮಲ್ಲಿ ಕಲ್ಪವೃಕ್ಷ ಅಂತ ನಾವು ಏನು ಹೇಳ್ತೇವೆ, ತೆಂಗಿನ ಮರ. ಈ ತೆಂಗಿನದ ಮರದ ಗರಿ ಅಂದರೆ ಮಡಲು ಅಂತ ಹೇಳ್ತೇವೆ. ಈ ಮಡಲು ಆ ಮರದಿಂದ ಬೀಳುವಾಗ ಅದರ ಒಂದು ಅಚ್ಚನ್ನು ಸೀಲನ್ನು ಅದು ಒತ್ತಿ ಕೆಳಗೆ ಬೀಳುತ್ತದೆ. ಆ ಮಡಲು ಬಿದ್ದು ಏನೆಲ್ಲ ಆಗೋಗ್ತದೆ. ಆದರೆ ಮಡಲಿನ ಸೀಲು ಖಂಡಿತವಾಗಿಯೂ ಆ ತೆಂಗಿನ ಮರ ಎಷ್ಟು ಸಮಯ ಇರ್ತದ, ತೆಂಗಿನ ಮರದಲ್ಲಿ ಆ ಸೀಲು ಹಚ್ಚಿ ಒತ್ತಿ ಅಲ್ಲೇ ಇರ್ತದೆ. ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಹಾಗೆ ಯಾವುದೇ ಕೆಲಸ ಮಾಡಿದಾಗ ಆ ಕೆಲಸವನ್ನು ಅವನು ಸಮಾಜದ ಒಳಿತಿಗಾಗಿ ಮಾಡಿದರೆ ಸಮಾಜ ಅವನ ನಂತರವೂ ಸಮಾಜ ಅವನನ್ನು ಖಂಡಿತವಾಗಿ ಅವನ ಹೆಸರು ಶಾಶ್ವತವಾಗಿ ಉಳಿಯುತ್ತದೆ. ನಮ್ಮ ಮಾಜಿ ಗವರ್ನರ್ ಆದಂಥ ವಸಂತ್ ಕುಮಾರ್ ಶೆಟ್ಟಿ ಅವರು ಮಾತಾಡುವಾಗ ಕೆಲವೊಂದು ಹೇಳ್ತಿದ್ರು, ನಾವು ಎಲ್ಲಿವರೆಗೆ ಈಗ ಸೆಲ್ಫಿ ಯುಗ, ಎಲ್ಲರೂ ನಾವು ಸೆಲ್ಫಿ ತೆಗೆಯುತ್ತೇವೆ. ಆದರೆ ಏನಂತ ಹೇಳಿದರೆ ನಾವು ಎಲ್ಲಿವರೆಗೆ ಬೆಳಿಬೇಕಂತ ಹೇಳಿದರೆ ನಮ್ಮ ಫೋಟೋವನ್ನು ನಾವೇ ಹಾಕಿಕೊಳ್ಳುವುದ ಬದಲು ನಮ್ಮ ಫೋಟೋ ಬೇರೆಯವರು ತೆಗೆಯುವ ಥರ ನಾವು ಬೆಳಿಬೇಕಂತೆ. ಅದೇ ರೀತಿ ಮಂಗಳ ಗಂಗೋತ್ರಿಯ ಈ ಒಂದು ಸಂಸ್ಥೆ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ಸಮಾಜದಲ್ಲಿ ಒಂದು ಗುರುತರವಾದ ಸಂಸ್ಥೆಯಾಗಿ ಬೆಳೆದು ಬಂದಿದೆ. ಲಯನ್ಸ್ ಕ್ಲಬ್ ಅಂತ ಹೇಳಿದ್ರೆ ಪ್ರಪಂಚದ 220 ದೇಶಗಳಲ್ಲಿ ಸುಮಾರು 15 ಲಕ್ಷಕ್ಕಿಂತಲೂ ಅಧಿಕ ಜನ ಸದಸ್ಯರಾಗಿರುವಂಥ ಒಂದು ಸಂಸ್ಥೆಯಲ್ಲಿ ನಾವೊಂದು ಕೆಲಸ ಅಥವಾ ನಾವೊಂದು ಸದಸ್ಯರಾಗಿ ಸೇರುವುದಂತ ಹೇಳಿದರೆ ಅದು ಖಂಡಿತವಾಗಿಯೂ ಹೆಮ್ಮೆಯ ವಿಷಯ. ಆ ನಿಟ್ಟಿನಲ್ಲಿ ನಾವು ಹೊಸ ಸದಸ್ಯರನ್ನು ಈ ಒಂದು ಲಯನ್ಸ್ ಕ್ಲಬ್ಬಿಗೆ ಪರಿಚಯ ಮಾಡಿದಾಗ ಆ ಲಯನ್ಸ್ ಕ್ಲಬ್ಬಿನ ಸಮುದ್ರ ಅವನಿಗೆ ಲಯನ್ಸ್ ಕ್ಲಬ್ಬಿನ ಖಂಡಿತವಾಗಿ ಆಳ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಆ ಲಯನ್ಸ್ ಕ್ಲಬ್ಬಿನ ಒಳಗೆ ಬಂದ ಕೂಡಲೇ ಖಂಡಿತವಾಗಿ ಆ ಸದಸ್ಯನಿಗೆ ಇದೊಂದು ಸಿಸ್ಟಮೆಟಿಕ್ ಆಗಿ ಒಂದು ಇರುವಂಥ ಸಂಸ್ಥೆ. ಈ ಕ್ಲಬ್ಬಿನ ಮುಖಾಂತರ ನಾನು ಸಮಾಜ ಸೇವೆ ಮಾಡಲಿಕ್ಕೆ ನನಗೆ
ಅವಕಾಶ ಆಗ್ತದೆ ಎನ್ನುವ ಒಂದು ಮನೋಭಾವ ಅವನಿಗೆ ಬಂದಾಗ ಖಂಡಿತವಾಗಿ ಆ ಸದಸ್ಯ ಈ ಒಂದು ಸಂಸ್ಥೆಯಲ್ಲಿ ಅಥವಾ ಈ ಒಂದು ಆ ಕ್ಲಬ್ಬಿನಲ್ಲಿ ಶಾಶ್ವತವಾಗಿ ತಾನಿರುವವರೆಗೆ ತಾನು ಇರಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಕ್ಲಬ್ಬಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ ಜೇನಿನ ಗೂಡು ನಾವೆಲ್ಲ ಜೇನಿಲ್ಲದಿದ್ದರೆ ಏನಿಲ್ಲ ಅಂತ ಹೇಳಿದರೆ, ನಾವೆಲ್ಲ ಕೆಲಸ ಮಾಡಿದಾಗ ಜೇನಿನ ಗೂಡಿನ ಥರ ಒಗ್ಗಟ್ಟಿನಿಂದ ಕ್ಲಬ್ಬಿನ ಸದಸ್ಯರು, ಕ್ಲಬ್ಬಿನ ಅಧ್ಯಕ್ಷರಿಗೆ, ಸೆಕ್ರೆಟರಿಗೆ, ಟ್ರೆಸರರಿಗೆ ಒಂದು ಬಲವನ್ನು ಕೊಟ್ಟಾಗ ಆ ಕ್ಲಬ್ಬು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿದಾದರೂ ಕೂಡ ಮಂಗಳ ಗಂಗೋತ್ರಿಯ ಎಲ್ಲ ಸದಸ್ಯರು ಕೂಡ ಅವರ ಅಧ್ಯಕ್ಷರಿಗೆ, ಕೋಶಾಧಿಕಾರಿಗೆ ಅಥವಾ ಟ್ರೆಸರ್ ಕ್ಲಬ್ಬಿನ ಒಳಿತಿಗಾಗಿ ಭಾಳಷ್ಟು ಒಗ್ಗಟ್ಟಿನ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಆ ಮಾಡಿದ ಕಾರಣ ಈ ಒಂದು ಕ್ಲಬ್ಬಿನಲ್ಲಿ ಸುಮಾರು ಜನರಿಗೆ ಸಹಾಯಧನ ಮಾಡಲಿಕ್ಕೆ ಆಗ್ತದೆ. ಸಮಾಜದಲ್ಲಿ ನಾವು ಒಳ್ಳೆಯ ಕೆಲಸ ಮಾಡಿದಾಗ ನಮ್ಮನ್ನು ಖಂಡಿತವಾಗಿಯೂ ಸಮಾಜ ಗುರುತಿಸ್ತದೆ. ಅದಕ್ಕೆ ಆ ಒಂದು ಸಂಸ್ಥೆಯ ಮುಖಾಂತರ ನಾವು ನಾವು ಸಮಾಜದ ಅನೇಕ ಸಮಾಜ ಸೇವೆಗಳ ಕೆಲಸಗಳನ್ನು ಮಾಡಿದರೆ ಖಂಡಿತವಾಗಿಯೂ ಆ ಒಂದು ಸಂಸ್ಥೆಯ ಹೆಸರು ಕೂಡ ಇಡೀ ಪ್ರಚಲಿತವಾಗಿ ಆ ಸಂಸ್ಥೆಯ ಸದಸ್ಯ ಎಂದು ಹೇಳಿಕೊಳ್ಳಿಕ್ಕೆ ಅವನಿಗೆ ಹೆಮ್ಮೆ ಆಗ್ತದೆ. ಇವತ್ತು ನಡೆದಂಥ ಈ ಒಂದು ಪ್ರಾಂತೀಯ ಅಧ್ಯಕ್ಷರ ಭೇಟಿ ಹಾಗೂ ವಲಯ ಅಧ್ಯಕ್ಷರ ಭೇಟಿಯ ಈ ಸಂದರ್ಭದಲ್ಲಿ ನಾವು ನಮ್ಮೊಂದು ಅಡ್ವೈಸರಿ ಮೀಟಿಂಗ್ ಅಂತ ಹೇಳಿ ಇದು ಮಾಡಿದ್ದೇವೆ. ಕಳೆದ ಸಾರಿ ಪ್ರಥಮ ಒಂದು ಅಡ್ವೈಸರಿ ಮೀಟನ್ನು ಕೊಲ್ನಾಡಲ್ಲಿ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ನಾವು ಮಾಡಿದ್ದೇವೆ. ಅಲ್ಲಿಯೂ ಕೂಡ 4 ಕ್ಲಬ್ಬಿನ ಎಲ್ಲ ಒಂದು ಸಾಮಾಜಿಕ ಸೇವೆಗಳನ್ನು ಅಥವಾ ಸಮಾಜದಲ್ಲಿ ಮಾಡುವ ಕೆಲಸಗಳನ್ನು ಜನರು ಆ ಕ್ಲಬ್ಬಿನ ಅಧ್ಯಕ್ಷರು ಅಥವಾ ಸೆಕ್ರೆಟರಿ ಹೇಳಿರ್ತಾರೆ. ಇದೇ ರೀತಿಯಲ್ಲಿ ನಮ್ಮ ಅಲ್ಲಲ್ಲಿರುವಂಥ ಕ್ಲಬ್ಗಳು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದೆ. ಈ ನಿಟ್ಟಿನಲ್ಲಿ ಇವತ್ತು ಮಂಗಳ ಗಂಗೋತ್ರಿಯಲ್ಲಿ ಸಹ ನಾವು 2ನೇ ಅಡ್ವೈಸರ್ ಮೀಟಿಂಗನ್ನು ಮಾಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮಗೆ ಮಂಗಳ ಗಂಗೋತ್ರಿಯ ಒಂದು ಅಧ್ಯಕ್ಷರು ಮಾಡಿದಂಥ ಕೆಲಸ ಅಥವಾ ಎಲ್ಲವನ್ನು ನಮಗೆ ಬಿಚ್ಚಿ ಹೇಳಿದ್ದಾರೆ. ಇವರ ಕೆಲಸಕ್ಕೆ ಈ ಸಮಾಜ ಸೇವೆಯು ಇನ್ನು ಮುಂದೆಯೂ ಈ ಕ್ಲಬ್ಬಿನ ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಆಗಲಿ ಅಂತ ಹೇಳುತ್ತಾ ನನ್ನನ್ನು ಮಾತನ್ನು ಮುಗಿಸ್ತೇನೆ. ಅವರಿಗೆ ಒಂದು ಸರ್ಟಿಫಿಕೇಟನ್ನು ನಾನು ಮಂಗಳ ಗಂಗೋತ್ರಿಯ ಅಧ್ಯಕ್ಷರಿಗೆ ಈ ಸಂದರ್ಭದಲ್ಲಿ ನೀಡುತ್ತೇನೆ. ಅವರಿಗೂ ವಂದನೆಯನ್ನು ಸಮರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸಮಾಜದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಬೆಳೆದು ಇದೀಗ ಒಳ್ಳೆಯ ಅಧ್ಯಕ್ಷರಾಗಿ ನಮ್ಮ ಜೊತೆಗಿದ್ದು ಇವತ್ತು ಗೌರವ ಸನ್ಮಾನವನ್ನು ಸ್ವೀಕರಿಸಿದಂತಹ ಲಯನ್ ಸಂದೇಶ್ ಶೆಟ್ಟಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿಯ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವಿಶೇಷ ಪ್ರಕಟಣೆ. ವಿಜೇಶ್ ನಾಯ್ಕ್ರವರ ನಾಯಕತ್ವದಲ್ಲಿ ಡಿಸೆಂಬರ್ 29ರಂದು ಸಹ್ಯಾದ್ರಿ ಕಾಲೇಜಿನ ಗ್ರೌಂಡ್ನಲ್ಲಿ ಲಯನ್ಸ್ ಪ್ರೀಮಿಯರ್ ಲೀಗ್ 2024 ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಒಂದು ಸ್ಪೋರ್ಟ್ಸ್ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ನಮ್ಮ ಜೊತೆಗೆ ಸಹಕರಿಸಬೇಕು ಅಂತ, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು. ನಮ್ಮ ಕ್ಲಬ್ಬಿನವರೇ ಇದನ್ನು ಸಂಯೋಜಕತ್ವ ಮಾಡ್ತಾ ಇರೋದು, ನಾವೇ ಇದನ್ನು ಸಂಯೋಜಕತ್ವ ಮಾಡ್ತಾ ಇರೋದು. ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಚಂದಗಾಣಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಈ ಮುಖೇನ ಕೇಳ್ಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಸಮಾಜಮುಖಿ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ಒಂದು ಸಂಸ್ಥೆ ನಮ್ಮ ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ. ಈ ದಿನದಂದು ನಮ್ಮ ಬಾಲಪುನಿಯ ಶ್ರೀಮತಿ ಬೇಬಿಯವರು ಅನಾರೋಗ್ಯ ಸ್ಥಿತಿಯಲ್ಲಿ ದಾರುಣ ಸ್ಥಿತಿಯಲ್ಲಿದ್ದಾರೆ. ಇವರಿಗೆ ಧನ ಸಹಾಯವನ್ನು ಕೊಡುವಂತಹ ಚೆಕ್ಕನ್ನು ಹಸ್ತಾಂತರಿಸುವಂತಹ ಕಾರ್ಯಕ್ರಮ ತುಂಬ ದಯನೀಯ ಸ್ಥಿತಿಯಲ್ಲಿ, ಅನಾರೋಗ್ಯ ಪರಿಸ್ಥಿತಿಯಲ್ಲಿ ಶ್ರೀಮತಿ ಬೇಬಿಯವರು, ಬಾಲೆಪುನಿಯವರು ಇದ್ದಾರೆ. ನಾವೆಲ್ಲರೂ ನಂಬಿಕೊಂಡು ಬಂದಿರುವಂತಹ ದೇವರು ಅವರಿಗೆ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಈ ಚೆಕ್ಕನ್ನು ಹಸ್ತಾಂತರಿಸ್ತಾ ಇದ್ದೇವೆ. ಮುಂದೆ ವೋಟ್ ಆಫ್ ಥ್ಯಾಂಕ್ಸ್ ಶುಭ ಸಂಶಯನೆಯನ್ನು ಗೈಬೇಕಾಗಿ ಲಯನ್ ಗೋವರ್ಧನ ಶೆಟ್ಟಿಯವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ.
presiding officer, the dynamic president of Lions Club of Mangalore, Lion Manju Talwa, Region Chairperson, Lion Eugene Lobo, Zone Chairperson, Sandesh Shetty, PDG, Devdas Bandari, Galaxy of Dignity of Dias, my dear friends in Lionism and invited guests. ಮೊದಲಾಗಿ ನನಗೆ ಭಾರಿ ಆಶ್ಚರ್ಯ ಆಯಿತು. ಯಾಕಂದರೆ ಇಲ್ಲಿ ಬರುವಾಗ ನನಗೆ 38 ವರ್ಷ ಆಗಿದೆ ಅಂತ ಮದುವೆ ಆಗಿ ನನಗೆ ಗೊತ್ತಾಗಲಿಲ್ಲ. ನಾನು ಎನಿಸಿದ್ದು ಭಾರಿ ಹಿಂಗಾಗಿದೆ ಅಂತೇಳಿ. ಯಾಕಂದರೆ 1986 ನಮ್ಮ ಲಯನ್ಸ್ ಕ್ಲಬ್ ಮ್ಯಾಂಗ್ಳೂರು ಸಂತೋಷ್ ಶಾಸ್ತ್ರಿ ಅವರು ಎಕ್ಸ್ಟೆಂಡ್ ಮಾಡಿದ ಕ್ಲಬ್ ಇದು. ಯಾಕಂದರೆ ಇವತ್ತು ಓದುವಾಗ ನೋಡು, ಅಯ್ಯೋ 1986 ಮಾರ ಈತು ವರ್ಷ ಅಂಡೆ ಹೆಂಗೆ ಬಂದು ಆಶ್ಚರ್ಯ ಅಂಡು ಅಂಚ ದಟ್ ಈ ಸಂದರ್ಭದಲ್ಲಿ ನನಗೆ ಭಾರಿ ಪಂಡ್ರಿಗೆ ಇಷ್ಟಪಡ್ದಿಲ್ಲ. ದ್ಯಾಪಂಡ ಈ ಚಾರ್ಟರ್ಡ್ ಮೆಂಬರ್ಸ್ ಎಲ್ಲ ಚಾರ್ಟರ್ಡ್ ಮೆಂಬರ್ಸ್ ಅವರಿಗೆ ಮತ್ತು ಪಾಸ್ಟ್ ಪ್ರೆಸಿಡೆಂಟ್ಸ್ ಅವರಿಗೆ ನಾನು ವಿಶೇಷವಾಗಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇನ್ನೊಂದು ವಿಶೇಷತೆ ಅಂದರೆ ಈ ಕ್ಲಬ್ಬಿಂದ ನನ್ನ ಕೋಆರ್ಸಿ ದೇವದಾಸ್ ಭಂಡಾರಿ ಅವರು ಗವರ್ನರ್ ಆಗಿದ್ದರು. ಸೊ ಈ ಸಂದರ್ಭದಲ್ಲಿ ಸಹ ನಾನು ದೇವದಾಸ್ ಭಂಡಾರಿ ಅವರಿಗೆ ಅಭಿನಂದಿಸಲು ಇಷ್ಟಪಡ್ತಾಯಿದ್ದೇನೆ. ಮತ್ತು ಸೇವೆ ವಿಷಯದಲ್ಲಿ ನಮ್ಮ ಮಾಸ್ಟ್ರು ರವೀಂದ್ರಣ್ಣ ಮಾತಾಡೋ ಭಾರಿ ಖುಷಿಯನ್ನು ನಾವು ನೋಡ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಹೇಳಿದ್ರು, ಅಷ್ಟು ಪಾಠ ಹೇಗೆ ಮಾಡಿ ಮಾತಾಡಿದ್ರು ಅವರು. ಯಾಕಂದರೆ ನೀವು ನಿಮ್ಮದು ಕ್ಲಬ್ಬಿಂದ, ಯಾಕಂದರೆ ನಾನು ಇವತ್ತಲ್ಲ, ನಾನು ಸಾಧಾರಣ 28 ಇಯರ್ಸಿಂದ ಈ ಕ್ಲಬ್ ಬರ್ತಾ ಇದ್ದೇನೆ. ಎಲ್ಲ ಇಟ್ಸ್ ಎ ಫ್ಯಾಮಿಲಿ ಅಟ್ಮಾಸ್ಫಿಯರ್ ಹೇಳ್ತೇವೆ. ಮನೆ ನಾನು ಇನ್ನು ಯಾವಾಗ ಮಂಗಲಗಂದು ಕರೆದ ತಕ್ಷಣ ನಾನು ಏನು ಕೆಲಸ ಬಂದೇ ಬರ್ತೇನೆ. ಎನಿವನ್ ನಮ್ಮ ಕ್ಲಬ್ಬಿಂದ ನಮ್ಮ ಎಕ್ಸ್ಪೆಷಲಿ ನಾವೆಲ್ಲ ಮಂಗಳಗಂಗೋತ್ರಿ ಅಂದರೆ ಇಟ್ಸ್ ಲೈಕ್ ಮೈ ಸೆಕೆಂಡ್ ಹೋಮ್. ಸೊ ಹಾಗೆ ಇವತ್ತು ನೀವು ಸರ್ವಿಸ್ ಹೋದ್ರಲ್ಲ, ಈ ಎಲ್ಲ ಮೆಂಬರ್ಸ್ ಅವರು ಯಾವ ಥರ ಹೃದಯಪೂರ್ವಕ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ದ್ಯಾಟ್ ಶೋಸ್ ದ ಬಾಂಡ್ನೆಸ್. ಅದು ಒಂದು ಒಗ್ಗಟ್ಟು ಅಂತ ಹೇಳ್ತೇವೆ. ಆ ಮನೆ ಒಗ್ಗಟ್ಟು ಈ ಮಂಗಳಗಂಗೋತ್ರಿ ಇದೆ. ಮೊದಲಾಗಿ ಎಲ್ಲ ಮೆಂಬರ್ಸಿಗೆ ನಾನು ಈ ವಿಷಯದಲ್ಲಿ ವಿಶೇಷವಾಗಿ ಹೃದಯಪೂರ್ವಕ ಅಭಿನಂದಿಸಲು ಇಷ್ಟಪಡ್ತಿದ್ದೇನೆ. ಒಂದು ಮತ್ತು ಈ ವರ್ಷ ಟೀಮ್ ಇದೆ, ಮಂಜುನಾಥ್ ಅವರು, ರವೀಂದ್ರನವರು, ಆದರ್ಶ್ ಅವರು ಮತ್ತೆಲ್ಲ ನಿಮ್ಮ ಟೀಮ್ ಮತ್ತು ಮೆಂಬರ್ಸಿಗೆ ಒಗದೊಂಬೆ ಅಭಿನಂದಿಸಲು ಇಷ್ಟಪಡ್ತೇನೆ. ಇನ್ನೊಂದು ಅಂದರೆ ವಿಶೇಷ, ನೀವು ಸರ್ವಿಸ್ ಮಾಡ್ತೀರಾ, ಓಕೆ, ರಿಪೋರ್ಟಿಂಗ್ ಈಸ್ ಒನ್ ಥಿಂಗ್, ಅಪ್ಲೋಡಿಂಗ್ ಈಸ್ ಒನ್ ಥಿಂಗ್. ಅದು ನೀವು ಹೇಳಿದಾಗೆ ಮಾಡ್ತೀರಾ, ದಟ್ಸ್ ಫೈನ್, ಫಂಟಾಸ್ಟಿಕ್. ಅದು ಮಾಡಿದ್ರೆ ಒಂದು ಕಂಪ್ಯಾರಿಸನ್ ಆಗ್ತದೆ, ಮಾಡಿದ್ರೆ ಅಂತ ಗೊತ್ತಾಗ್ತದೆ. ಇಲ್ಲದ ಮಂಗಳೂರು ಏನು ಮಾಡಲಿ ಅಂತ ಆಗ್ತದೆ. ಸೊ ನೀವು ಏನು ಮಾಡಿದ್ದೀರ, ಯಾಕಂದರೆ ನೀವು ಎಕ್ಸಾಮಲ್ಲಿ ಫಾರ್ ಎಕ್ಸಾಂಪಲ್ ಎಲ್ಲ ಓದೋದು ಮಾರ್ರೆ ಎಕ್ಸಾಮ್ ಮಲ್ತೀಜಿ ಬಂದು ಮಾರ್ಕ್ಸ್ ಮಲ್ತು ನೈಟ್ ಆತ ಅಂಚ. ಸೊ ದ್ಯಾಟ್ಸ್ ಒನ್ ಆಫ್ ದ ಎಕ್ಸಾಂಪಲ್ ಇನ್ ದಿಸ್ ಲಯನಿಸಮಲ್ಲಿ, ದಟ್ಸ್ ಒನ್ ಇಸ್ ರಿಕ್ವೈರ್ಡ್ ಟು ವೆರಿ ಫ್ರ್ಯಾಂಕ್. ಬಟ್ ರೀಜನ್ ಚೇರ್ಮನ್ ವಿಷಯದಲ್ಲಿ ಬಂದಾಗ ಹಿ ಈಸ್ ವೆರಿ ಡೈನಮಿಕ್. ಲಯನಿಸಮ್ ಈ ಮೈಟ್ ಬಿ ಸ್ವಲ್ಪ ಒಂದು 2-3 ವರ್ಷ ಆಂಡಲ್ಲ, ಬಟ್ ನಾನು ನೋಡಿದ ಹಾಗೆ ಎಲ್ಲ ಕ್ಲಬ್ಬಿಗೆ ಭಾರಿ ಚೆನ್ನಾಗಿ ಅವರು ಅಡ್ವೈಸ್ ಕೊಟ್ಟಿದ್ದಾರೆ. ಮತ್ತು ಅವ್ರ ನೇತೃತ್ವದಲ್ಲಿ ಅವರೆಲ್ಲ ಕ್ಲಬ್ ಚೆನ್ನಾಗಿ ಆಗ್ತಾಯಿದೆ. ಯಾಕಂದರೆ ಮೊನ್ನೆ ಸಹ ನೋಡಿದ್ದೇನೆ, ಎಲ್ಲ ಒಂದು ವಿಷಯದಲ್ಲಿ ಅವರು ಸ್ವಲ್ಪ ಟೆನ್ಷನ್, ಯಾಕೆಂದರೆ MJF ಆಗಬೇಕು, ಯಾಕಂದರೆ ಅದು ಪ್ರೆಷರ್ ಇದೆ ಅವರಿಗೆ. ಸೊ ನಿಮಗೂ ಸರ್, ನಿಮಗೂ ಅಭಿನಂದಿಸಲು ಇಷ್ಟಪಡ್ತಿದ್ದೇನೆ. ಹಾಗೆ ಸಂದೇಶ್ ಶೆಟ್ಟಿ ಇವತ್ತೇ ಗೊತ್ತಾದ ಅವರು RVಯಲ್ಲಿ ಇಂಜಿನಿಯರ್ ಆಗಿದ್ದಾರೆ ಅಂಥೇಳಿ, ನಮ್ಮ ಹಾಗೆ ನಾನು MITಯಲ್ಲಿದ್ದೀನಿ. ಸೊ ನಿಮಗೂ ಸಂದೇಶ್ ಅವರೇ, ನಿಮಗೂ ನಾನು ವಿಶೇಷವಾಗಿ ಅಭಿನಂದಿಸಲು ಇಷ್ಟಪಡ್ತಾಯಿದ್ದೇನೆ. ಪೊಕ್ಕೊಂಜಿ ಪಂಡ್ರೆ ಇಷ್ಟಪಡ್ಡ LNG 29th ಅವರಿಗೆ ವಿಶಿಂಗ್ ಆಲ್ ದ ಬೆಸ್ಟ್ ಟು ವಿಜೇಶ್ ನಾಯಕ್ ಫಾರ್ ಸಕ್ಸಸ್ಫುಲ್ LPL ಕ್ರಿಕೆಟ್. ಅಂಚನೆ ಒಂಜಿ ದಿನ ದುಂಬು 28th ವರ್ಷದ ಎಂಕಲ್ನ ದೇವಿ ಮಹಾತ್ಮೆ ಆಟ ಉಂಡು. ನಿಗಲ್ ಮಾತ್ರೆಗಳ ಯಾನು ಆಮಂತ್ರೆ ಮಲ್ತೊಂದ್ಲೆ ಆಂಡ ಸದ್ಯ ಬರಲೆ ಒಂಜಿ ಆಶೀರ್ವಾದ ತಂದು ಎಂಕ್ಲೆಗಳ ಒಂಜಿ ಖುಷಿ ಹಾಕೊಂಡು ಇದು ಬಂದು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಅಪರ್ಚುನಿಟಿ ಗಿವನ್. ಲಾಂಗ್ ಲಿವ್ ಲಯನಿಸಮ್. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಜಿಲ್ಲಾ ಸಂಘದಿಂದ ಬಂದಿರುವ ಹಾಗೂ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆಗೆ ವಿನಿಯೋಗಿಸಿರುವಂತಹ ಎಲ್ಲ ಲಯನ್ಸ್ ಸದಸ್ಯರಿಗೆ
ಲಯನ್ಸ್ ಸದಸ್ಯರ ಗೌರವ ಉಪಸ್ಥಿತಿಯನ್ನು ಗೌರವಿಸ್ತಿದ್ದೇವೆ. ಅದನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಅಪೇಕ್ಷಿಸ್ತಾ ಇದ್ದೇವೆ. ವಿಜಯ ರೈ ಅವರು ವೇದಿಕೆಗೆ ಬಂದು ನಮ್ಮ ಅಧ್ಯಕ್ಷರು ನೀಡ್ತಾ ಇರುವಂತಹ ಹೂಗುಚ್ಛವನ್ನು ಸ್ವೀಕರಿಸಬೇಕು. ಗೌರವದ ಶ್ರೀಯುತ ರಮನಾಥ್ ಶೆಟ್ಟಿಯವರು ವೇದಿಕೆಗೆ ಬಂದು ಗೌರವದ ಹೂಗುಚ್ಛವನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಅಪೇಕ್ಷಿಸ್ತಾ ಇದ್ದೇನೆ. ಶಿವರಾಮ್ ರೈ ಇವರು ವೇದಿಕೆಗೆ ಇಂಜಿನಿಯರ್ ಮಾಧವರವರು ವೇದಿಕೆಗೆ ಬಂದು ಹೂಗುಚ್ಛವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಲಾರೆನ್ಸ್ ಲೋಬೋ ತಾವು ಕೂಡ ವೇದಿಕೆಗೆ ಸೆಂಟಿನರಿ ತಾವು ಕೂಡ ವೇದಿಕೆಗೆ ಬಂದು ಅಧ್ಯಕ್ಷರು ನೀಡ್ತಾ ಇರುವಂತಹ ಗೌರವದ ಹೂಗುಚ್ಛವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ವಿಠಲ್ ಶೆಟ್ಟಿಯವರು ವೇದಿಕೆಗೆ ಬಂದು ಗೌರವದ ಹೂಗುಚ್ಛವನ್ನು ಅಧ್ಯಕ್ಷರ ಕೈಯಿಂದ ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಗಣ್ಯರು ಹಾಗೂ ವೇದಿಕೆಯ ಮುಂಭಾಗದಲ್ಲಿ ರಾಜಿಸ್ತಾ ಇರುವಂತಹ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಬರ್ತಾ ಇದ್ದಾರೆ. ನಮ್ಮ ವೈವಾಹಿಕ ಜೀವನವನ್ನು ಪೂರೈಸಿದಂತಹ ನಮ್ಮ ಕ್ಲಬ್ಬಿನ ಹೆಮ್ಮೆಯ ಲಯನ್ ಕಿಟ್ಟಣ್ಣರಯ್ಯವರು ವೇದಿಕೆಗೆ ಆಗಮಿಸಿ ಗೌರವ ಹೂಗುಚ್ಛವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ದಂಪತಿಗಳು ಕೂಡ ಈ ವರ್ಷ 50ನೇ ವರ್ಷದ ಆ್ಯನಿವರ್ಸರಿಯನ್ನು ಆಚರಿಸ್ತಾ ಇದ್ದಾರೆ. ನೀವು ರಮೇಶ್ ಶೆಟ್ಟಿ ಅವರು ವೇದಿಕೆಗೆ ಆಗಮಿಸಿ ಈ ಒಂದು ಹೆಮ್ಮೆಯ ಗೌರವದ ಹೂಗುಚ್ಛವನ್ನು ಸ್ವೀಕರಿಸಬೇಕಾಗಿ ಇಬ್ಬರು ದಂಪತಿಗಳು ವೇದಿಕೆಗೆ ಆಗಮಿಸಿ ಈ ಒಂದು ಹೂಗುಚ್ಛವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವರ್ಷದ ವೈವಾಹಿಕ ಜೀವನವನ್ನು ಈ ವರ್ಷ ಆಚರಿಸಲಿಕ್ಕೆ ಇದ್ದಾರೆ. ಹಾಗೆ ದೇವರು ನಿಮಗೂ ಕೂಡ ಆಯುರಾರೋಗ್ಯ ಭಾಗ್ಯ ಸುಖ ಸಂಪತ್ತನ್ನು ಕರುಣಿಸಲಿ ಅನ್ನುವಂತಹ ಆಶಯದೊಂದಿಗೆ ಹಾಗೂ ಕಿಟ್ಟಣ್ಣರೈ ದಂಪತಿಗಳಿಗೂ ಕೂಡ ನಾವು ನಂಬಿಕೊಂಡು ಬಂದಿರುವಂತಹ ದೇವರು ಆಶೀರ್ವಾದವನ್ನು ಆಯುರಾರೋಗ್ಯ ಭಾಗ್ಯ ಸುಖ ಸಂಪತ್ತನ್ನು ಕರುಣಿಸಲಿ ಅನ್ನುವಂಥ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ರಾರಾಯಿಸ್ತಾ ಇರುವಂತಹ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ನಮ್ಮ ಕಾರ್ಯದರ್ಶಿಯವರು ಆಗಿರುವಂತಹ ನಮ್ಮ ಪ್ರೀತಿಯ ಲಯನ್ ರವೀಂದ್ರ ರೈ ರೈಕಲ್ರವರು ಈ ಒಂದು ಪ್ರಾಂತ್ಯ ಅಧ್ಯಕ್ಷರು ಹಾಗೂ ವಲಯ ಅಧ್ಯಕ್ಷರ ಈ ಭೇಟಿ ಕಾರ್ಯಕ್ರಮ ಅದು ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡೆದಿದೆ ಎನ್ನುವಂಥ ಒಂದು ಸಂತೋಷ ನಮಗೆ ಇದೆ. ಇದರ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ಕ್ಲಬ್ಬಿನ ಅಧ್ಯಕ್ಷರಾದಂಥ ಮಂಜುನಾಥ ಆಳ್ವರಿಗೆ ಕ್ಲಬ್ಬಿನ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ಪ್ರಾಂತೀಯ ಅಧ್ಯಕ್ಷರು ಆಗಿರ್ತಕ್ಕಂಥ ಯೂಜಿನ್ ಲೋಬೋರವರು ಬಂದು ನಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಅವರಿಗೂ ಕೂಡ ಮಂಗಳಗಂಗೋತ್ರಿ ಲಯನ್ಸ್ ಕ್ಲಬ್ಬಿನ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ವಲಯ ಅಧ್ಯಕ್ಷರು ಆಗಿರತಕ್ಕಂತಹ ಸಂದೇಶ್ ಶೆಟ್ಟಿಯವರು ನಮ್ಮ ಕ್ಲಬ್ಬಿನ ಬಗ್ಗೆ ಅತ್ಯುತ್ತಮವಾದಂಥ ಮಾತುಗಳನ್ನು ಆಡಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕ್ಲಬ್ಬಿನ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಝೋನ್ನ ವಲಯಕ್ಕೆ ಸೇರಿದಂತಹ ಮತ್ತೊಂದು ಕ್ಲಬ್ ಕೊಲ್ನಾಡು ಸಾಲೆತ್ತೂರು, ಇದರ ಅಧ್ಯಕ್ಷರಾಗಿರ್ತಕ್ಕಂತಹ ಆಳ್ವರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಕೋಶಾಧಿಕಾರಿಗಳು ಕೂಡ ವೇದಿಕೆಯಲ್ಲಿದ್ದಾರೆ, ಅವರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇಲ್ಲಿ ನಮ್ಮ ಎಲ್ಲ ಕ್ಲಬ್ಬಿನ ಅಧ್ಯಕ್ಷರುಗಳು, ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯ ಕ್ಯಾಬಿನೆಟ್ ಸದಸ್ಯರು ಎಲ್ಲ ಇಲ್ಲಿ ಆಸೀನರಾಗಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸಿದವರು ಭಾಗ್ಯರಾಜ್ ಶೆಟ್ಟಿ ನಮ್ಮ ಸದಸ್ಯರು. ಈಗ ಒಳ್ಳೆಯ ಆ್ಯಂಕರ್ ಅವರು ಗೋವರ್ಧನ್ ಶೆಟ್ರೆ, ಒಳ್ಳೆಯ ಆ್ಯಂಕರ್. ಅವರ ಮಿಸ್ಸಸ್ ಸಿನಿಮಾ ಆ್ಯಕ್ಟರ್ ಈಗ ಇದ್ದಾರೆ ಇಲ್ಲಿ. ಅವರಿಬ್ಬರೂ ಕೂಡ
ನಮ್ಮ ಕ್ಲಬ್ಬಿನ ಸದಸ್ಯರುಗಳು ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಉಂಟು. ದಯವಿಟ್ಟು ಅಧ್ಯಕ್ಷರಿಂದ ಒಂದು ಹೂವನ್ನು ಸ್ವೀಕಾರ ಮಾಡಬೇಕು ಅಂತ ನಾನು ವಿನಂತಿಸ್ತೇನೆ. ಅದರಲ್ಲಿ ಕೂಡ ಮುಖ್ಯವಾಗಿ ನಮ್ಮ ಸ್ಟೂಡೆಂಟ್ ಅವರು, ಶಿಷ್ಯರು, ಹರೇಕಳ ರಾಮಕೃಷ್ಣ ಹೈಸ್ಕೂಲ್ನಲ್ಲಿ ಕಲಿತಂಥ ಒಬ್ಬ ಸ್ಟೂಡೆಂಟ್ ಅವರು. ಸರಿ, ಇದೀಗ ಮಾತ್ರ ಅಲ್ಲದೆ ವೇದಿಕೆಯ ಮೇಲ್ಭಾಗದಲ್ಲಿ ಆಸೀನರಾಗಿದ್ದವರು ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ಬಿನ ಪರವಾಗಿ ಆತ್ಮೀಯವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಪ್ರೀತಿಯ ಲಯನ್ ರವೀಂದ್ರ ಹರೇಕಳ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ರಾಷ್ಟ್ರ ಗೀತೆ.